ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಹರ್ಷಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವ್ರು. ಇವಾಗ ಬಂದ್ಬಿಟ್ಟು ನೋಡಿರ್ತೀರ ತಮ್ಮನಲ್ಲಿ ಪಂಜಾಬಿ ಓಡ್ತಾ ಇದೀವಿ. ಏನು ಇವಾಗ ಬರೀ ಪಂಜಾಬ್ ಓಡ್ತಾನೆ ಇರ್ತೀರ ಅನ್ಕೊಂತೀರಾ. ಪಂಜಾಬಲ್ಲೇ ಜಾಸ್ತಿ ಇರ್ತೀವಿ ಗೈಸ್ ನಾವು ಮನೇಲಿ ಇರೋದಕ್ಕಿಂತ. ನೋಡಿ ನಮ್ಮ ಬ್ಯಾಗ್ ಇಟ್ಕೊಂಡು ನಿಂತೀರ ಹೊರಟಿದ್ದೀವಿ. ನನ್ನ ತಂಗಿನೂ ಈಗ ಕಾಲೇಜಿಂದ ಬಂದಿದ್ದಾಳೆ. ಸುಮ್ಮನೆ ಗೈಸ್ ಹೋಗೋಣ. ದೇವರೇ ಎಲ್ಲ ನಮ್ಮ ರೈತರಿಗೂ ಒಳ್ಳೇದಾಗಲಿ, ಒಳ್ಳೊಳ್ಳೆ ಹೆಸರು ಸಿಗಲಿ, ನಮಗೂ ಒಳ್ಳೇದಾಗಲಿ, ನಮ್ಮಿಂದ ರೈತರಿಗೂ ಒಳ್ಳೇದಾಗಲಿ ಕೇಳ್ಕೊಂಡು ಈಗ ಹೊಡ್ತೀರಿ ಗೈಸ್. ಬನ್ನಿ ಹೋಗೋಣ. ಹೋಗಿ ಮತ್ತೆ ಇವಾಗ ರೈಲ್ವೆ ಸ್ಟೇಷನ್ ಕಾರ್ ನಿಲ್ಲಿಸಿ ರೈಲ್ವೆ ಸ್ಟೇಷನಿಂದ ಹೋಗಿ ಇದಕ್ಕೆ ಹೋಗೋಣ. ಸಾರಿ, ನಾನು ಏನೇನೋ ಮಾತಾಡ್ತಿದ್ದೀನಿ ಗೈಸ್, ನಿದ್ದೆ ಇಲ್ಲದಂಗೆ. ಟ್ರೈನಲ್ಲಿ ಇಲ್ಲಿಂದ ಪಾಂಡವಪುರದಿಂದ ಬೆಂಗಳೂರು ಹೋಗೋಣ. ಬನ್ನಿ ಗೈಸ್. ಟ್ರೈನಲ್ಲಿ ಈಗ ಹೊರಟಿದ್ದೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 35 ಕಿಲೋಮೀಟರ್ ಇದೆ, 25 ಕಿಲೋಮೀಟರ್ ಇದೆ ಗೈಸ್ ಪಾಂಡವಪುರ ರೈಲ್ವೆ ಸ್ಟೇಷನು. ಈಗ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದ ಬ್ಯಾಂಗ್ಳೂರು ಏರ್ಪೋರ್ಟು, ಬ್ಯಾಂಗ್ಳೂರು ಏರ್ಪೋರ್ಟಿಂದ ಡೆಲ್ಲಿ ಏರ್ಪೋರ್ಟಿಂದ ಅಮೃತ್ಸರ್ ಏರ್ಪೋರ್ಟಿಂದ ನಮ್ಮ ಫಾರ್ಮ್. ಸೊ ಸಖತ್ ಲಾಂಗ್ ಜರ್ನಿ ಇದೆ. ಬನ್ನಿ ಗೈಸ್ ಹೋಗೋಣ. ನೋಡಿ ಅಲ್ಲಿ ಮಕ್ಕಳು ಸನ್ ರೂಫಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ನಮ್ಮ ಅಪ್ಪ ಇಬ್ಬರು ಆ್ಯಸ್ ಯೂಶುವಲ್ ಯಾವಾಗ ಹೋದ್ರು ನಾನು ಅಪ್ಪ ಹೋಗ್ತೀವಿ. ಹೋಗಿ ಸೆಲೆಕ್ಷನ್ ಮಾಡಿ ಒಳ್ಳೊಳ್ಳೆ ಹೆಸರು ಟಾಪ್ ಬಸ್ಗಳು ತೊಗೊಂಡು ಬರ್ತೀವಿ. ನೋಡಿ ಇಲ್ಲಿ ಮಕ್ಕಳು ಎಂಜಾಯ್ ಮಾಡ್ತೀಯ. ಬನ್ನಿ ಗೈಸ್ ಹೋಗೋಣ. ಈಗ ರೈಲ್ವೆ ಸ್ಟೇಷನ್ ಹೋಗಿ ಮತ್ತೆ ಸಿಗ್ತೀವಿ ನಿಮಗೆ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ರೀಚ್ ಆಗಿದ ತಕ್ಷಣ ಟ್ರೈನ್ ಬಂದು ಕರೆಕ್ಟಾಗಿ ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ ಸರಿ. ಬನ್ನಿ ಗೈಸ್ ಟ್ರೈನ್ ಹತ್ತಿ ಹೋಗಿ ಬ್ಯಾಂಗ್ಳೂರಿಗೆ ರೀಚ್ ಆಗೋಣ. ಈಗ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ ಟ್ರೈನು. 6 ಸೀಟ್ ಸಿಕ್ತು ಸದ್ಯಕ್ಕೆ. ಒಬ್ಬರು ನಮಗೆ ಬರ್ತಿರೋ ಕಾಲ್ಸ್ ಎಲ್ಲ ನೋಡಿ, ಮತ್ತು ಪಂಜಾಬಿಂದನೂ ಸುಮಾರು ಕಾಲ್ಸ್ ಬರ್ತಿತ್ತಲ್ಲ ಎಲ್ಲ ನೋಡಿ ಕೇಳಿದ್ರು, ಸರ್ ನನಗೂ ಒಂದು ಹಸು ಬೇಕು ಅಂತ ಅಂದರು. ತುಂಬ ಖುಷಿ ಆಯಿತು. ರಾಮನಗರದವ್ರು ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸ್ನ್ಯಾಕ್ಸ್ ಚಿಪ್ಸ್ ಆಗಲಿ ಅದಿದು ಏನೋ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು, ಫ್ರೂಟ್ಸ್ ಎಲ್ಲ ಕೊಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು. ಯೂಟ್ಯೂಬೆಲ್ಲ ನೋಡಿದ್ರು, ವ್ಲಾಗೆಲ್ಲ ನೋಡಿದ್ರು, ತುಂಬ ಖುಷಿಪಟ್ಟರು ಗೈಸ್. ಈಗ ಹೋಗ್ತಾ ಇದ್ದೀವಿ, ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏರ್ಪೋರ್ಟ್ಗೆ ಹೋಗಿ ಸಿಗ್ತೀನಿ ಗೈಸ್ ಮತ್ತೆ ನಿಮಗೆ. ಈಗ ಫೈನಲಿ ರೀಚ್ ಆಗಿದ್ದೀವಿ. ಟರ್ಮಿನಲ್ 2 ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ಗೈಸ್. ಟರ್ಮಿನಲ್ 2 ಬಂದು ಗೈಸತ್ತಿನ ಅಂದರೆ ಎರಡೇ ಫ್ಲೈಟ್ ಚೇಂಜ್ ಮಾಡಿದ್ದಾರೆ. ಎರಡೇ ಫ್ಲೈಟ್ ಚೇಂಜ್ ಮಾಡೋದು ಆಲ್ಮೋಸ್ಟ್ ಟರ್ಮಿನಲ್ 2ನೇ ಬರುತ್ತೆ. ಸೊ ಬನ್ನಿ ಗೈಸ್ ಒಳಗೆ ಹೋಗಿ ಚೆಕ್-ಇನ್ ಆಗಿ ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ 10:51 ಆಗಿದೆ. ನಿಮಗೆ ಫ್ಲೈಟ್ ಇರೋದು 12:25 ಅಲ್ವಾ? 12:25 ಟ್ರೈನ್ ಇರೋದು. ಫ್ಲೈಟ್ ಇರೋದು 12 ಕಾಲಿಗಿದೆ ಗೈಸ್ ಫ್ಲೈಟು. ಸೊ ಹಂಗಾಗಿ ನಾವು ಬೇಗ ಒಂಚೂರು ಇಲ್ಲೇ ಬೇಗ ಬೋರ್ಡಿಂಗ್ ಪಾಸ್ ತೊಗೊಂಡ್ಬಿಟ್ರೆ ನಮಗೆ ಆಲ್ಮೋಸ್ಟ್ ವಿಂಡೋ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಫಸ್ಟು ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗೆ ಚೆಕ್-ಇನ್ ಆಗ್ತೀವಿ. ನಡೀತಿದೆ ಡಿಜಿ ಹತ್ರ ನಾರ್ಮಲ್. ನಮ್ಮದು ಡಿಜಿ ಹತ್ರ ಅಪ್ಡೇಟ್ ಆಗಿಲ್ಲ ಇನ್ನು. ನಾರ್ಮಲಲ್ಲೇ ಓಡಾಡ್ತಿದ್ದೀವಿ. ಡಿಜಿ ಹತ್ರ ಮಾಡ್ಕೊಂಡ್ಬಿಟ್ರೆ ಬೆಟರ್ ಗೈಸ್. ಬೇಗ ಹೋಗ್ಬೋದು, ಬೇಗ ಎಂಟ್ರಿ ಆಗ್ಬೋದು. ಇಲ್ಲಿ ಒಳಗೆ ಎಲ್ಲ ಚೆಕ್-ಇನ್ ಆಗಿದೆ ಸುಮಾರು ಜನ. ಈಗ ನಾವು ಟಿಕೆಟ್ ತೊಗೊಂಡು ಚೆಕ್-ಇನ್ ಆಗಬೇಕು ಗೈಸ್. ಬನ್ನಿ ಟಿಕೆಟ್ ತೊಗೊಂಡು ಹೊರಡೋಣ. ಸೀಟು 15 F 17 A ಕೊಟ್ಟವನೆ ಇಲ್ಲ ಗೈಸ್. ಎರಡೂ ಫ್ಲೈಟಲ್ಲೂ ವಿಂಡೋ ಸೀಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲೇ ಸೆಲೆಕ್ಟ್ ಆಪ್ಷನ್ ತೋರಿಸ್ತೀವಿ. ಸತಿ ಸೆಲೆಕ್ಟ್ ಮಾಡಿದ್ದೀವಿ, ಬರುತ್ತೆ ಬಿಡಿ. ಅದನ್ನು ಒಂದು ಸತಿ ಪ್ರಿಂಟ್ ಅಂತ ತೋರಿಸ್ತೀವಿ, ಇನ್ನೊಂದು ಸತಿ ಪ್ರಿಂಟ್ ಮಾಡಿದ್ರೆ ಎರಡು ಸತಿ ಬರುತ್ತೆ. ಡಬಲ್ ಪ್ರಿಂಟ್ ಸಾಕು, ಒಂದೇ ಸಲ ಎರಡು ಸಲ. ಅಂದರೆ ಇದು ಡೆಲ್ಲಿ ಟು ಅಮೃತ್ಸರಿಗೆ ಇವಾಗಲೇ ಸಿಕ್ಬಿಡುತ್ತೆ. ಅದು ಬೇಕಂತ ತೊಗೋಬೋದು, ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಅದೊಂದು ಖುಷಿ ಇದೆ. ಮತ್ತು ಸೀಟು ನಮ್ಗೆ ಯಾವ ಸೀಟ್ ಬೇಕು ಅಂತಲೂ ಈಗ ಆಪ್ಷನ್ ಸಿಗೋಗಿ ಬಿಟ್ಟವ್ರೆ. ಎಲ್ಲಿ ಅಂದರೆ ಏನಾರ ಇಲ್ಲೊಬ್ರು ಅಲ್ಲೊಬ್ರು ಬರುತ್ತಲ್ಲ, ಫ್ರಂಟ್ ಟು ಬ್ಯಾಕು ಆ ಥರ ಇದ್ದರೆ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ನನ್ನ ಸೀಟು ಎರಡೂ ವಿಂಡೋ ಬಂದಿದೆ. ಅದರಲ್ಲಿ ನಾನು ಒಂದು ಸತಿ ವಿಂಡೋ ಕೊಡ್ತೀನಿ, ನಮ್ಮ ಅಪ್ಪ ಒಂದು ಸತಿ ವಿಂಡೋ ಕೊಡ್ತಾರೆ. ಸೊ ಬನ್ನಿ ಗೈಸ್ ಈಗ ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗೆ ಚೆಕ್-ಇನ್ ಆಗಿ ಹೋಗೋಣ. ಈಗ ಒಳಗೆ ಚೆಕ್-ಇನ್ ಆಗಿದ್ದೀವಿ. ನೋಡಿ ಏರ್ಪೋರ್ಟ್ ನೋಡಿ ಗೈಸ್ ಯಾವ ಥರ ಇದೆ ನೋಡೋಕ್ಕೆ ಏನಂತ ಖುಷಿ ಆಗುತ್ತೆ. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ನಮ್ಗೆ ತುಂಬ ಇಷ್ಟ ಗೈಸ್. ಈ ಟರ್ಮಿನಲ್ 2 ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸೂಪರ್ ಆಗಿದೆ. ಲೈಟಿಂಗ್ಸ್ ಆಗಲಿ, ಆ್ಯಂಬಿಯನ್ಸ್ ಆಗಲಿ ಎಷ್ಟು ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಗೈಸ್ ಈಗ ನಮ್ಮದು ಎಲ್ಲಿ ಗೇಟ್ ಇದೆ ಆ ಗೇಟಲ್ಲಿ ಹೋಗಿ ವೆಯ್ಟ್ ಮಾಡೋಣ. ಏರ್ಪೋರ್ಟ್ ಮತ್ತು ಸೂಪರ್ ಆಗಿದೆ ಗೈಸ್. ಈಗ ಹೋಗಿ ಇನ್ನೊಂದು ಸತಿ ಚೆಕಿಂಗ್ ನಡೆಯುತ್ತೆ. ಬ್ಯಾಗೆಲ್ಲ ಚೆಕಿಂಗ್ ಮಾಡಿಕೊಂಡು ಹೋಗಿ ಗೇಟ್ ಹತ್ರ ವೆಯ್ಟ್ ಮಾಡೋಣ ಗೈಸ್. ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ, ನೇಚರ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡೋಕೆ. ಎಷ್ಟು ಚೆನ್ನಾಗಿದೆ. ಅಲ್ಲಿ ವಾಟರ್ ಫಾಲ್ ಆಗ್ತದೆ. ಅಲ್ಲಿ ಹೋದ್ಮೇಲೆ ನಾನು ಇವಾಗ ಮತ್ತೆ ಬ್ಲಾಗ್ ಮಾಡೋಕ್ಕಾಗಲ್ಲ ಗೈಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈಗ ಅಲ್ಲಿ ಚೆಕಿಂಗ್ ಆದ್ಮೇಲೆ ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಅಲ್ಲಿ ಮಾಡ್ಬೋದು, ಚೆಕಿಂಗ್ ಆದ್ಮೇಲೆ ಮಾಡ್ಕೊಬೋದು. ಚೆಕಿಂಗ್ ಹತ್ರ ಮಾಡೋಕ್ಕಾಗಲ್ಲ. ಚೆಕಿಂಗ್ ಆದ್ಮೇಲೆ ಅದು ಕಾಣೋದೇ ಇಲ್ಲ. ನಾವು ಅದ್ರ ಬ್ಯಾಕ್ ಸೈಡ್ ಹೋಗ್ತೀವಿ. ಗೈಸ್ ಹೋಗೋಣ. ಈಗ ಹೋಗ್ತಾ ಇದೀವಿ ಚೆಕಿಂಗ್. ಇವತ್ತು ಯಾಕೋ ಏರ್ಪೋರ್ಟ್ ಫುಲ್ ಫ್ರೀ ಇದೆ. ಇವತ್ತು ಖಾಲಿ ಹೊಡಿತದೆ. ಸಿಕ್ಕಾಪಟ್ಟೆ ರಶ್ ಇರೋದು ನೋಡಿ. ಫುಲ್ ಖಾಲಿ ಹೊಡಿತದೆ. ಅದು ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಇಷ್ಟು ಖಾಲಿ ಹೊಡಿತದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಲ್ವಾ. ಫುಲ್ ಖಾಲಿ ಹೊಡಿತದೆ ಏರ್ಪೋರ್ಟಲ್ಲಿ, ಜನನೇ ಇಲ್ಲ ಫುಲ್. ಅಂದರೆ ಮೋಸ್ಟ್ಲಿ ಇವಾಗ ಡೆಲ್ಲಿಲಿ ಇದಾಗ್ತಿದೆಯಲ್ಲ, ಪ್ರೊಟೆಸ್ಟ್ ನಡೀತಿದೆಯಲ್ಲ, ಮೋಸ್ಟ್ಲಿ ಆ ಕಡೆ ಅದೇ ಅದು ಮೋಸ್ಟ್ಲಿ ಸಿಕ್ಕಾಪಟ್ಟಿದೆ. ಬನ್ನಿ ಗೈಸ್ ಇವಾಗ ಚೆಕಿಂಗ್ ಆಗುತ್ತೆ. ಚೆಕಿಂಗ್ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀವಿ. ಇವಾಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಈಗ ಚೆಕಿಂಗ್ ಆಯಿತು. ಹೊಸ್ದಾಗೆಲ್ಲ ಮಾಡ್ತಿದ್ದಾರೆ ಗೈಸ್. ಈಗ ಟ್ರಯಲ್ ಅಂತೆ ಹೊಸ್ದಾಗಿ ಮಾಡ್ತಿದ್ದಾರೆ. ನಿಮಗೆ ತೋರಿಸ್ತೀನಿ ತರ್ರಿ ಆದರೆ ಕಾಣಿಸ್ತಾ ಇದೆ ಅನಿಸುತ್ತೆ. ಅಲ್ಲಿ ಇವಾಗ ಚೆಕಿಂಗ್ ಒಂಥರ ಡಿಫ್ರೆಂಟ್ ನಡೀತದೆ.
ಮಿಷಿನ್ ಇದೆ, ಮಿಷಿನ್ ಹತ್ರ ಹೋಗಿ ನಾವೇ ನಿಂತ್ಕೋಬೇಕು. ಆ ಥರ ಚೆಕಿಂಗ್ ಟ್ರಯಲ್ ಬಿಟ್ಟಿಯಾರಂತೆ. ನೆಕ್ಸ್ಟ್ ಅದೇ ಸ್ಟಾರ್ಟ್ ಮಾಡ್ತಾರಂತೆ. ಎಷ್ಟು ಚೆನ್ನಾಗಿದೆ. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನೇಚರ್ ಥರ ಇದೆ, ನೇಚರ್ ಫೀಲ್ ಜಾಸ್ತಿ ಕೊಡುತ್ತೆ. ಸೊ ಬನ್ನಿ ಹೋಗೋಣ. ಈಗ ಚೆಕಿಂಗ್ ಎಲ್ಲ ಮುಗೀತು. ಹೋಗಿ ನಮ್ಮ ಗೇಟ್ ಏನಿದೆ ಆ ಗೇಟ್ ಹತ್ರ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ. ಇನ್ನೂ ಟೈಮ್ ಇದೆ ಗೈಸ್, ಇನ್ನೂ 1 ಅವರ್ ಟೈಮ್ ಇದೆ. ಹೋಗಿ ರೆಸ್ಟ್ ಮಾಡೋಣ. ಇನ್ನೊಂದು 1/4 ಗಂಟೆ ಕರೀತಾರೆ, ಬೋರ್ಡಿಂಗ್ ಕರೀತಾರೆ ನಮ್ಮ ಫ್ಲೈಟಿಂದು. ಬನ್ನಿ ಹೋಗೋಣ. ಏನು ಆಶ್ಚರ್ಯ ಅಂದರೆ ಏರ್ಪೋರ್ಟ್ ಫುಲ್ ನಮ್ಮದೇ ಆಗ್ಬಿಟ್ಟಿದೆ. ಯಾರು ಕಾಣಿಸ್ತಾನೆ ಇಲ್ಲ ಗೈಸ್. ಇಲ್ಲೆಲ್ಲ ಏನು ವರ್ಕ್ ಮಾಡ್ತಾರೆ, ವರ್ಕ್ ಎಂಪ್ಲಾಯೀಸ್ ಇದ್ದಾರೆ ಅಷ್ಟೇ. ಯಾರು ಏರ್ಪೋರ್ಟಲ್ಲಿ ಕಾಣಿಸ್ತಾನೆ ಇಲ್ಲ ಮೋಸ್ಟ್ಲಿ. ಅದಕ್ಕೇ ನಮಗೂ ಟಿಕೆಟಲ್ಲಿ ಆಪ್ಷನ್ ಸಿಕ್ತು, ಎಡಿಟ್ ಮಾಡ್ಕೊಬೋದು ಸೀಟ್ಸು ಅಂತ. ನಿಮ್ಮದು ಅದೇ ವಿಂಡೋನೇ ಚಾಯ್ಸ್ ಮಾಡ್ಬೋದಾಗಿತ್ತು. ಅದನ್ನ ನೀನು ಬೇಡ, ಫ್ಲೈಟ್ ಸೀಟ್ ಖಾಲಿ ಇರುತ್ತೆ, ಬನ್ನಿ ಅಲ್ಲೇ ಶಿಫ್ಟ್ ಮಾಡ್ಕೊಂಡು. ಅಂದರೆ ಫ್ಲೈಟ್ ಖಾಲಿ ಇದೆ, ಜನ ಇಲ್ಲ ಅಂದರೆ ಎಲ್ಲಿ ಬೇಕಾದ್ರೂ ಕೂರ್ಬೋದು. ಖಾಲಿ ಹೊಡಿತಿದೆ. ಇದು ನೋಡಿದ್ರೆ ಏರ್ಪೋರ್ಟ್ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗ್ತಿದೆ. ಈ ಥರ ಯಾವತ್ತೂ ಇರಲಿಲ್ಲ. ಮೋಸ್ಟ್ಲಿ ಇವಾಗ ಡೆಲ್ಲಿಲಿ ಪ್ರೊಟೆಸ್ಟ್ ನಡೀತಿದೆ ಅದಕ್ಕೆ ಅಂತ ಅನಿಸುತ್ತೆ. ಫುಲ್ ಏರ್ಪೋರ್ಟೇ ಖಾಲಿ ಹೊಡಿತಿದೆ. ಚೆಕಿಂಗ್ ಹತ್ರನೇ ನಮಗೆ ಮಿನಿಮಮ್ 10 to 15 ಮಿನಿಟ್ಸ್ ಚೆಕಿಂಗ್ ಹತ್ರನೇ ನೀವು ಆಗೋಗ್ಬಿಡೋದು ಟೈಮು. ಇವಾಗ ನೋಡಿದ್ರೆ ಫುಲ್ ಫ್ರೀ ಇದೆ. ಬ್ಯಾಂಗ್ಳೂರು ಎಲ್ಲ ಕಡೆ ಹಂಗೆ ಏರ್ಪೋರ್ಟ್ ಚೆನ್ನಾಗಿದ್ದರೆ ಇನ್ನೂ ಒಳ್ಳೇದು. ಯಾಕೆಂದರೆ ನಮಗೂ ವಿಂಡೋ ಸೀಟ್ ಸಿಗುತ್ತೆ, ಜಾಸ್ತಿ ಜನಗಳು ಆರಾಮಾಗಿ ಹೋಗ್ಬೋದು. ನೋಡಿ ಎಲ್ಲ ಖಾಲಿ ಹೊಡಿತದೆ. ಶಾಪ್ಸ್ಗಳು, ಏರ್ಪೋರ್ಟೇ ಖಾಲಿ ಹೊಡಿತದೆ. ಎಲ್ಲಿದೆ ವಾಶ್ರೂಮ್? ಇಲ್ಲಿದೆ, ಬನ್ನಿ. ಸೊ ವಾಶ್ರೂಮ್ ಹೋಗಬೇಕಿತ್ತು. ವಾಶ್ರೂಮ್ ಹೋಗಿ ನಮ್ಮ ಗೇಟಲ್ಲಿ ರೆಸ್ಟ್ ಮಾಡೋಣ. ಇದು ಜನನೇ ಇಲ್ಲ, ಅದೇ ಒಂಥರ ಖುಷಿ. ಎಲ್ಲಿ ಬೇಕಾದರೂ ಆರಾಮಾಗಿ ಕೂತ್ಕೊಬೋದು ಫ್ಲೈಟು. ಬನ್ನಿ ಎಷ್ಟು ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ, ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಎಲ್ಲ ಅಲ್ಲೆಲ್ಲ ಫ್ಲೈಟ್ ಇದೆ, ನಿಂತಿದೆ ನೋಡಿ. ಈ ಸೈಡ್ ಆ ಸೈಡೆಲ್ಲ ಫ್ಲೈಟ್ ನಿಂತಿದೆ. ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ವೀಡಿಯೋ ಕಾಲ್ ಮಾಡಿದ್ದಾರೆ. ನನ್ನ ತಂಗಿ ನಮ್ಮ ಅಮ್ಮ ಇಬ್ಬರು ವೀಡಿಯೋ ಕಾಲಲ್ಲಿ ನೋಡ್ತಾ ಇದ್ದಾರೆ. ಸೊ ಬನ್ನಿ ಈಗ ಎಂಟ್ರ್ ಆಗ್ತಾ ಇದ್ದೀವಿ ಫ್ಲೈಟ್ ಒಳಗೆ. ನಂದು ಜನನೇ ಇಲ್ಲ ಗೈಸ್ ಇದ್ರಲ್ಲದು. ಈಗ ನೋಡಿ ಎಷ್ಟು ಜನ ಇರೋರು ಫ್ಲೈಟ್ ಬೋರ್ಡಿಂಗ್ ಆಗಬೇಕಾದ್ರೆ, ಒಳಗೆ ಹೋಗ್ಬೇಕಾದ್ರೆ ತುಂಬ ಜನ ಇರೋರು. ಜನನೇ ಇಲ್ಲ ಇವತ್ತು, ಫುಲ್ ಫ್ರೀ ಇದೆ. ಬನ್ನಿ ಹೋಗೋಣ ಒಳಗಡೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹೋಗೋಣ ಬನ್ನಿ. ಬನ್ನಿ ಫ್ಲೈಟ್ ಒಳಗೆ ಎಂಟ್ರಾಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರಲ್ಲ. ಎಂಟ್ರಾಗಿ ಫ್ಲೈಟ್ ಒಳಗೆ ಹೋಗೋಣ. ವೆಲ್ಕಮ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸೀಟ್ ಬಂದುಬಿಟ್ಟು 15 ಬಂದಿದೆ, 15F. ಒಂದು ವಿಂಡೋ ಪಕ್ಕ ಬರುತ್ತೆ. ಹೋಗೋಣ. ಇವಾಗ ಬಂದು ಸೀಟಿಗೆ ಕೂತ್ಕೊಂಡಿದ್ದೀವಿ. ನೋಡಿ ನಿದ್ದೆ ಮಾಡ್ತಾ ಇಲ್ಲ ಗೈಸ್. ಟೈಮ್ 12 ಗಂಟೆ ಆಗಿದೆ. 12 ಗಂಟೆರೂ ನಿದ್ದೆ ಮಾಡ್ತಾ ಇಲ್ಲ. ವೀಡಿಯೋ ಕಾಲಲ್ಲಿ ಇದ್ದಾರೆ. ನಮ್ಮ ಅಪ್ಪಂಗೆ ನಾನು ವಿಂಡೋ ಪಕ್ಕ ಬಿಟ್ಟಿದ್ದೀನಿ. ನನ್ನ ಸೀಟ್ನ ಬಿಟ್ಕೊಟ್ಟಿದ್ದೀನಿ ಇವತ್ತು ನಮ್ಮ ಅಪ್ಪಂಗೆ. ನಾನು ಅಲ್ಲಿ ನೆಕ್ಸ್ಟ್ ನನ್ನ ಸೀಟ್ ಅಮೃತ್ಸರ್ 1 ಅವರ್ ಜರ್ನಿ ಗೈಸ್, ಇಲ್ಲಾಂದರೆ 3 ಅವರ್ ಜರ್ನಿ. ನಾನೇನು ಕೂರಲ್ಲ, ಮಲ್ಕೊಂಡ್ಬಿಡ್ತೀನಿ. ನಮ್ಮ ಅಪ್ಪ ಆದರೆ ನೋಡ್ತಾ ಇರ್ತಾರೆ ಹೆಂಗಿರುತ್ತೆ, ಆಚೆ ಎಲ್ಲ ಹೆಂಗಿರುತ್ತೆ ಅಂತ ನೋಡ್ತಾರೆ. ನಾನಾದರೆ ಮಲ್ಕೊಂಡ್ಬಿಡ್ತೀನಿ, ನಮ್ಮ ಅಪ್ಪ ಆದರೆ ನೋಡ್ತಾರೆ. ಸೊ ಗೈಸ್ ಈಗ ನಮಗೇನು ಕೆಲಸ ಇಲ್ಲ ಗೈಸ್, ನಿಮ್ಮದೇ ನಿದ್ದೆ ಮಾಡಬೇಕು. ಸೊ ಬನ್ನಿ ಹೋಗೋಣ. ಈಗ ಡೆಲ್ಲಿ ಹೋಗ್ತೀವಿ, ಡೆಲ್ಲಿಯಿಂದ ಮತ್ತೆ ಅಮೃತ್ಸರ್. ಬನ್ನಿ ಹೋಗೋಣ, ಡೆಲ್ಲಿಗೆ ಹೋಗೋಣ. ಎಜುಕೇಷನ್ ಮಿನಿಸ್ಟ್ರು ರಿಸೈನ್ ಮಾಡಿರೋದಕ್ಕೆ ಫ್ಲೈಟಲ್ಲಿ ವೀಡಿಯೋ ಮಾಡ್ಕೊತೀವಿ, ತೋರಿಸ್ತೀನಿ ನಿಮಗೆ. ಎಜುಕೇಷನ್ ಮಿನಿಸ್ಟ್ರು ರಿಸೈನ್ ಮಾಡಿದ್ರಲ್ಲ ಅದಕ್ಕೆ ವೀಡಿಯೋ उन्होंने जो स्टार्ट किया राइट, मिलेनियम ने स्टार्ट किया राइट, जेन जी और जेन अल्फा के लिए राइट, और जेन जी और जेन अल्फा ने उसको सपोर्ट किया. सो थैंक यू एवरीवन, सीजेपी लीडर्स, थैंक यू फॉर दैट. और हुई तो वहाँ पे पॉलिटिशियन भी, क्या चीज़ हुई तो वहाँ पे पॉलिटिक्स ही. वो पॉलिटिशियन नहीं, अभी तो पॉलिटिकल पार्टी रजिस्टर्ड नहीं हुई है, तो वो अच्छी बात है ना. पॉलिटिकल पार्टी वो भी आने वाला बेटा केजरीवाल ही है, कुछ और नहीं. सर देखते हैं, लेकिन सर एक हमारे देश में एक चीज हो चुकी थी, ये चेंज आया, ये चेंज सर आया, एक ये बात बढ़िया. मानते हो आप, एक बात लिया वो बढ़िया. सर आप एक बात मानते हो, हमारे देश में हो गया था कि हमारे देश में इस्तीफे नहीं होते हैं, ठीक है. ये तो बात मानी, ये तो गुड है. करेक्ट है ना सर? ये तो करेक्ट है ना. हाँ जी. और पॉलिटिक्स है वहाँ पे सारी. सर पॉलिटिक्स तो कुछ जो बात आपका होती है लीडर सर. बड़ा पड़ा ना, ये कॉकरोच लीडर. कॉकरोच ही है. ಈಗ ಹೋಗ್ತಾ ಇದೆ. ये है कॉकरोच ही है. थैंक यू सो मच. ಸೊ ಓಕೆ ಗೈಸ್, अपने आप तो ಈಗ ಊಟ ಬರುತ್ತೆ, ಊಟ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಡೆಲ್ಲಿಯಲ್ಲಿ ಸಿಗ್ತೀನಿ. ಇವಾಗ ಊಟ ಬಂದಿದೆ, ಫೈನಲಿ ಈಗ ಊಟ ಮಾಡ್ತಾ ಇದ್ದೀವಿ. ನಾನ್ ವೆಜ್ಜು, ಅಪ್ಪ ನಾನ್ ವೆಜಿಟೇರಿಯನ್ ಅಂತ ರೈಸ್ ಮತ್ತು 1 ಪೀಸ್ ನಾನ್ ವೆಜ್ ಇದೆ. ಇಲ್ಲಿ ರಸಗುಲ್ಲ ಇದೆ. ಗೈಸ್ ಊಟ ಮಾಡಿ ಮತ್ತೆ ಡೆಲ್ಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ನಮ್ಮಪ್ಪ ಚಿಕನ್ ಎಲ್ಲ ನನಗೆ ಕೊಟ್ಬಿಟ್ಟಿದ್ದಾರೆ ವಾಪಸ್. ಅವ್ರು ತಿಂದೆ ನನಗೆ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಒಂದು ಪೀಸ್ ಇದೆ ಸಾಕು. 1 ಪೀಸ್ ಸಾಕಾ? ಸುಮ್ಮನೆ ಗೈಸ್ ಈಗ ಊಟ ಮಾಡಿ ಮತ್ತೆ ಡೆಲ್ಲಿ ಏರ್ಪೋರ್ಟಲ್ಲಿ ಸಿಗ್ತೀನಿ. ಸೊ ಗೈಸ್ ಇವಾಗ ಕಾಫಿ ಬಂದಿದೆ, ಕಾಫಿ ಮಾಡ್ಕೊತಾ ಇದ್ದೀವಿ.
ಅಮೂಲ್ ಹಾಲು ಪೌಡ್ರ್. ಅಮೂಲ್ ಹಾಲು ಪೌಡ್ರ್ ಗೈಸ್, ಅಮೂಲ್ ಹಾಲು ಪೌಡ್ರು ಕಾಫಿ. ಸೊ ಕಾಫಿ ಕೊಡ್ತೀವಿ ಮತ್ತು ಡೆಲ್ಲಿ ಏರ್ಪೋರ್ಟಲ್ಲಿ ಸಿಗ್ತೀನಿ ಗೈಸ್ ನಿಮಗೆ. ಇವಾಗ ಡೆಲ್ಲಿಗೆ ಬಂದಿದ್ದೀವಿ. ಡೆಲ್ಲಿಗೆ ಬಂದು ನಮ್ಮದು ಟರ್ಮಿನಲ್ 3ಗೆ ಬೆಂಗಳೂರಿಂದ ಡೆಲ್ಲಿಗೆ ಏನು ಬಂದ್ವಿ, ಟರ್ಮಿನಲ್ 3ಗೆ ಹೋಗಿದೆ. ಇಲ್ಲಿ ನಾವು ಟರ್ಮಿನಲ್ 2ಅಲ್ಲಿ ಫ್ಲೈಟ್ ಹತ್ತಬೇಕು. ಟರ್ಮಿನಲ್ 2 ಇಲ್ಲಿ ಡೆಲ್ಲಿ ಟು ಅಮೃತಸರ್ ನಾವು ಟರ್ಮಿನಲ್ 2 ಹತ್ತಬೇಕು. 3 ಇಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿಂದ ಇಲ್ಲಿ ಗಂಟೆ ನೋಡ್ಕೊಂಡ್ಬಂದು ಇಲ್ಲಿ ಬಂದು ಚೆಕಿಂಗ್ ಇಲ್ಲಿ ಬೇರೆ 3 ಗಂಟೆ ವೇಸ್ಟ್ ಮಾಡಿ ಈ ಬೋರ್ಡಿಂಗ್ ಕರೀತಾರೆ. ಚಾರ್ಜ್ ಬರಲ್ಲ ಗೈಸ್ ಫೋನು, ಎಲ್ಲ ಫೋನು ಇಲ್ಲೇ ಚಾರ್ಜ್ಗೆ ಹಾಕೊಂಡು ನಾವು ಅಪ್ಪಂದು ನಂದು ಎಲ್ಲ ಚಾರ್ಜ್ ಹಾಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ಈಗ ಕರಿತಿದ್ದಾರೆ ಬೋರ್ಡಿಂಗ್ ಅನೌನ್ಸ್ಮೆಂಟು, ಹೋಗಬೇಕು ಇವಾಗ. ಶಿವನಿ ಗೈಸ್ ಈಗ ಡೈರೆಕ್ಟು ಅಮೃತಸರ್, ಡೆಲ್ಲಿ ಟು ಅಮೃತಸರ್ ಸಿಗ್ತೀನಿ. ಮತ್ತೆ ಈಗ ಹೋಗ್ತಾಯಿದ್ದೀವಿ, ಫ್ಲೈಟ್ ಒಳಗೆ ಹೋಗ್ತಿದ್ದೀವಿ ನೋಡಿ, ಇದೇ ಫ್ಲೈಟ್. ಈಗ ಬಂದು ಒಳಗೆ ಕೂತಿದ್ದೀವಿ ಫ್ಲೈಟ್ ಒಳಗೆ. ಇಲ್ಲೂ ಅಷ್ಟೇ ವಿಂಡೋ ಬಂದಿದೆ, ನಾವು ತುಂಬಿ ಬಿಟ್ಟಿದ್ದೀನಿ. ಅಲ್ಲಿ ವಿಂಡೋದಲ್ಲೂ ರೆಕ್ಕೆ ಕಾಣುತ್ತೆ, ಏನು ಕಾಣಿಸ್ತಲ್ಲ ಹೊರಗಡೆ, ಏನು ಕಾಣಿಸಲ್ಲ. ಸೊ ಬನ್ನಿ ಈಗ ಡೈರೆಕ್ಟ್ ಅಮೃತಸರ್. 1-1.25 ಗಂಟೆ 1.5 ಗಂಟೆ ಜರ್ನಿಗೆ ಡೈರೆಕ್ಟ್ ಅಮೃತಸರ್ ಇರ್ತೀವಿ. ಈಗ 4:45 ಟೈಮ್, 6:30 ರೀಚ್ ಆಗ್ತೀನಿ. 4:45 6:20ಕ್ಕೆ ರೀಚ್ ಆಗುತ್ತೆ. ಎಷ್ಟು ಡೈರೆಕ್ಟ್ ಈಗ ಅಮೃತಸರಲ್ಲಿ ಮತ್ತೆ ಸಿಗ್ತೀನಿ. ಫೈನಲಿ ಈಗ ಬಂದಿದ್ದೀವಿ ಪಂಜಾಬ್ಗೆ, ಅಮೃತಸರ್ ಏರ್ಪೋರ್ಟ್ಗೆ. ಇನ್ನೂ 1 ಗಂಟೆ ಕಾಯಬೇಕು ಗೈಸ್. ಅವ್ರು ಬರ್ತಿದ್ದಾರೆ, ಫಾರ್ಮ್ ಅವರೇ ಬರ್ತಿದ್ದಾರೆ. ಈ ಸತಿ ಬೇರೆ ಫಾರ್ಮ್ಗೆ ಹೋಗ್ತಿದ್ದೀವಿ ಗೈಸ್. ಹೋದ ಸತಿ ನೋಡಿರ್ತೀರ ಆ ಫಾರ್ಮ್ಗೆ ಹೋಗ್ತಾರೆ, ಈ ಸತಿ ಬೇರೆ ಫಾರ್ಮ್ಗೆ ಹೋಗ್ತಿದ್ದೀವಿ. ಅವರೇ ಬರ್ತಾರೆ. 1.5 ಅವರ್ ಕಾಯಬೇಕು ನೋಡಿ. ಇಲ್ಲೂ ಏರ್ಪೋರ್ಟ್ ಖಾಲಿ ಇದೆ, ಎಲ್ಲ ಹೋಗಿ ಕಾಯಬೇಕು. ಈಗ ಹೋದ್ರೆಲ್ಲ ಹೊರಟೋದ್ರು, ವಾಶ್ರೂಮ್ಗೆ ಹೋಗಿದ್ವಿ ನಾವು, ಹಂಗೆಲ್ಲ ಹೊರಟೋದ್ರು. ಈಗ ಹೋಗ್ಬೇಕು, ಕಾಯ್ಬೇಕು ಗೈಸ್. ಕಾಯ್ಕೊಂಡು ಕೂರಬೇಕು. ಆಚೆ ಇರೋದು ಟೀ ಕುಡ್ದು ವೇಟ್ ಮಾಡ್ತಾ ಇರಬೇಕು, ಬರ್ತಾರೆ. ಬನ್ನಿ ಹೋಗೋಣ. ತುಂಬ ಜನ ಫೋನ್ ಮಾಡಿದ್ದಾರೆ ಈ ಸತಿನೂ ಎಲ್ಲಿಗೆ ಹೋಗೋದು ಅಂತ. ಅಮೃತಸರ್ ಮಾಡಿದ್ದಾರೆ, ನಾಗ್ಪುರ್, ಬರ್ನಾಲ, ಬಟಿಂಡಾ, ಮೊಗ್ಗ ಎಲ್ಲ ಕಡೆಯಿಂದನೂ ಫೋನ್ ಮಾಡಿದ್ದಾರೆ. ಪಟಿಯಾಲ ಹೋದರೆ ಹೌದು, ಒಬ್ರ ಹತ್ರನೇ ಹೋದ್ರೆ ಏನಾಗುತ್ತೆ, ಅವ್ರಿಗೆ ಜೊಮ್ಮ ಬಂದ್ಬಿಡುತ್ತೆ. ನಮ್ಗೆ ಇಷ್ಟ ಆಗಂತವು ಕೊಡ್ಸಲ್ಲ, ಹುಡ್ಕಾಡಿಸ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಯಾವುದೋ ತಗೊಂಡು ಹೋಗ್ಲಿ ಅನ್ನೋ ಥರ. ಅದೇ ನಾವೇ ಚೇಂಜ್ ಮಾಡ್ತಾರೆ ಒಬ್ಬೊಬ್ರನ್ನ. ಒಂದೊಂದು ಸಲ ಒಬ್ಬೊಬ್ಬರ ಹತ್ರ ಹೋಗೋದು. ಎಲ್ಲ ಕಡೆ ಹೋಗ್ತಾ ಇರ್ತೀವಿ ನಾವು, ಎಲ್ಲ ಕಡೆ ಹೋಗ್ತೀವಿ. ಯಾಕೆಂದರೆ ನಮಗೆ ಒಳ್ಳೆ ಕ್ವಾಲಿಟಿ ಹಸು, ಒಳ್ಳೆ ಮಿಲ್ಕ್ ಬರೋ ಹಸು, ಟಾಪ್ ಬ್ರೀಡಲ್ಲೂ ಇರಬೇಕು, ಮಿಲ್ಕ್ ಚೆನ್ನಾಗಿ ಕೊಡಬೇಕು ಇಲ್ಲಿ ಬಂದು. ಮತ್ತು ಏನು ಪ್ರೆಗ್ನೆಂಟ್ ಇರ್ತದೆ ಅದು ಕರೆಕ್ಟಾಗಿರಬೇಕು. ಇಲ್ಲ ನಮಗೆ ಏನು ಬೇಕು ಆ ಥರ ರಿಕ್ವೈರ್ಮೆಂಟ್ ಬೇಕು ಅಂದರೆ ಹಸುಗಳು ಬೇಕು ಅಂದರೆ ಸೊ ಹಾಗೆ ಆಗುತ್ತೆ. ನಾವು ವೆಯ್ಟ್ ಮಾಡಲೇಬೇಕು, ಒಳ್ಳೊಳ್ಳೆ ಫಾರ್ಮ್ ವಿಸಿಟ್ ಮಾಡಲೇಬೇಕು. ಸೊ ಗೈಸ್ ಇವಾಗ ಬರ್ತಿದ್ದಾರೆ ಅವರೇ ಫಾರ್ಮರು. ಈಗ ಎಕ್ಸಿಟ್ ಆಗಿದ್ದೀವಿ. ಬನ್ನಿ ವೆಯ್ಟ್ ಮಾಡಿ, ಅವ್ರು ಬಂದ ತಕ್ಷಣ ಹೇಳ್ತೀನಿ. ಆಚೆ ಬಂದ ತಕ್ಷಣ ಫುಲ್ ಸೆಕೆ ಹೊಡಿದೆ, ಬೇಗ ಹೊಡಿದೆ ಅಂತ ಇತ್ತು. ಒಳಗಡೆ AC-ಲಿದ್ದೀವಿ ಗೈಸ್. ಆಚೆ ಬಂದ ತಕ್ಷಣ ಬಿಸಿಲು ಹೊಡಿತು ನೋಡಿ, ಮೈಯೆಲ್ಲ ಬೆಚ್ಚಕಾಗೋಯ್ತು. ಬನ್ನಿ ಈಗ ಫೈನಲಿ ರೀಚ್ ಆಗಿದ್ದೀವಿ ಪಂಜಾಬ್ ಅಮೃತಸರ್ಗೆ. ಮತ್ತೆ ಸಿಗ್ತೀನಿ ನಿಮಗೆ. ಫೈನಲಿ ಇವಾಗ ಹೊರಡ್ತಿದ್ದೀವಿ, ಕಾರಲ್ಲಿ ಹೊರಟಿದ್ದೀವಿ ನೋಡಿ, ಹೋಗ್ತಾ ಇದ್ದೀವಿ ಕಾರಲ್ಲಿ. ಈಗ ಫಾರ್ಮ್ಗೆ ಹೋಗ್ತಾಯಿದ್ದೀವಿ. ಫಾರ್ಮ್ಗೆ ಹೋಗಿ ಮತ್ತೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಟ್ಟಿದೆ. ಈಗ ಬಂದಿದ್ದಾರೆ ಫಾರ್ಮ್ ಅವರು. 1 ಅವರ್ ವೆಯ್ಟ್ ಮಾಡಿ, 1.5 ಗಂಟೆ ವೆಯ್ಟ್ ಮಾಡಿದ್ದೀವಿ. 1.5 ಗಂಟೆ ವೆಯ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ಫಾರ್ಮ್ಗೆ ಹೋಗಿ ಹಸುಗಳೆಲ್ಲ ಸೆಲೆಕ್ಷನ್ ಯಾವ ಥರ ಆಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ಟೈಮ್ ಬಂದ್ಬಿಟ್ಟು ಆಗಲೇ 11:20 ಆಗಿಬಿಟ್ಟಿದೆ ಟೈಮು. 11:20. ಈಗ ತಿಂಡಿ ಮಾಡ್ತಾಯಿದ್ದೀವಿ. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾರೆ, ತಿಂತಾ ಇದ್ದೀವಿ. ಇನ್ನೂ 2 ಅವರ್ ಜರ್ನಿ ಇದೆ, ಇನ್ನೂ 2 ಅವರ್ ಹೋಗಬೇಕು. ಬನ್ನಿ ಈಗ ಈಗ ತಿಂತಾ ಇದ್ದೀವಿ. ತಿಂಡಿ ತಿಂದು ಮತ್ತೆ ಹೋಗೋಣ. ಇವಾಗ ಮತ್ತೆ ಟೀಗೆ ನಿಲ್ಸಿದ್ದೀವಿ. ಟೀಗೆ ಹಾಕಿ ಟೀ ಕುಡಿದಿದ್ದೀವಿ. ಈಗ ಟೀ ಕುಡಿದು ಹೋಗಬೇಕು. ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಈಗ ಫಾರ್ಮಿಗೆ ರೀಚ್ ಆಗ್ತೀವಿ. ಒಂದು 20 ಕಿಲೋಮೀಟ್ರ್ ಫಾರ್ಮ್ಗೆ ಹೋಗ್ತೀವಿ. ಟೀ ಕುಡಿದು ಫಾರ್ಮ್ಗೆ ಹೋಗಿ ಒಳ್ಳೊಳ್ಳೆ ಹಸುಗಳು ಸೆಲೆಕ್ಷನ್ ಮಾಡಿ ನಿಮಗೆ ಸಿಗ್ತೀವಿ. ಮತ್ತು ಯಾವ ಥರ ಹಸುಗಳು ಸೆಲೆಕ್ಟ್ ಮಾಡ್ತೀವಿ, ಯಾವ ಫಾರ್ಮಿಗೆ ಸೆಲೆಕ್ಟ್ ಮಾಡ್ತೀವಿ ಅದನ್ನು ತೋರಿಸ್ತೀವಿ. ಇವಾಗ ನನಗೆ ಟೀ ಕುಡಿದು ಓಡೋಣ. ಒಂದು ಫಾರ್ಮಿಗೆ ಬಂದಿದ್ದೀವಿ ನೋಡಿ. ಫಾರ್ಮ್ ನೋಡಿ ಯಾವ ಥರ ಇದೆ. ಇಲ್ಲೊಂದು ನೋಡಿ, ಇಲ್ಲಿ ಪಡ್ಡೆ ನೋಡಿ, ಇಲ್ಲಿ ಯಾವ ಪರಿಸ್ಥಿತಿ ಆಯ್ತು ನೋಡಿ. ಇದು ಎಲ್ಲ ಹೀಫರ್ಸ್ಗಳು ಹೆಂಗೆ ಸಾಕಿದ್ದಾರೆ ನೋಡಿ. ಈಗ ಇಲ್ಲಿ ನೋಡ್ತಿದ್ದೀವಿ, ಸೆಲೆಕ್ಷನ್ ಆದಂಗೆ ನೋಡ್ಕೊಬೇಕು. ಇಲ್ಲಿ ತರಕ್ಕೆ ಹೋಗ್ಯಾರೆ, ಯಾವ್ದು ಅವೈಲೇಬಲ್ ಇದೆ ಅವೈಲೇಬಲ್ ಇರೋ ಹಸು ತರಕ್ಕೆ ಹೋಗ್ಯಾರೆ. ಎಲ್ಲ ದೊಡ್ಡ ಹಸುಗಳು ಗೈಸ್. ನೋಡ್ತೀನಿ ನಿಮಗೆ ಯಾವ್ದಾಗುತ್ತೆ ನೋಡಿ ಮತ್ತೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಬಿಸಿದೆ ಗೈಸ್, ಬೇವು ಹರಿತಾ ಇದೆ ಮೈಯಲ್ಲೆಲ್ಲ. ನೋಡ್ತೀನಿ ಯಾವ್ದು ಅವೈಲೇಬಲ್ ಇದೆ ನೋಡಿಕೊಂಡು ಯಾವ್ದು ಪರ್ಚೇಸ್ ಮಾಡ್ತೀನಿ ನೋಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ತುಂಬ ಫೋನ್ಸ್ಗಳು ಬರ್ತಾ ಇದ್ದಾವೆ, ನೋಡೋಣ ಯಾವುದಾಗುತ್ತೆ ಸೆಲೆಕ್ಟ್ ನೋಡಿಕೊಂಡು ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೋಡಿ ಇವಾಗ ದೊಡ್ಡ ಹಸು ಇದೆ. ಯಪ್ಪ ಕೆಸರಲ್ಲಿ ಮೊಳಕಾಲ ತನಕ ತುಂಬ್ಕೊಬಿಟ್ಟಿದೆ ಗೈಸ್ ನೋಡಿ. 50 ಲೀಟ್ರ್ ಕೊಟ್ಟಿರೋ ಹಸು, ಅದ್ರ ಪರಿಸ್ಥಿತಿ ನೋಡಿ ಗೈಸ್. ಅದು ಯಾವ ಥರ ಇದೆ, ಮೊಳಕಾಲ ತನಕ ಊದ್ಕೊಬಿಟ್ಟೈತೆ. ಅದು ನೋಡಿ, ಈ ಥರ ಗೊಬ್ಬರ ಎತ್ತಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ.
ಇಲ್ಲೊಂದಿದ್ದಾವೆ 2 ಮತ್ತು ಅಲ್ಲೊಂದು 2 ಇದಾವೆ ನೋಡಿ ಗೈಸ್. ಅಲ್ಲಿದ್ದಾವೆ, ನಾನು ತೋರಿಸ್ತೀನಿ. ಆ ಕಡೆ ಇದೆ ಎಲ್ಲ ದೊಡ್ಡ ದೊಡ್ಡ ಹಸುಗಳು. ಇದು ತುಂಬ ಚೆನ್ನಾಗಿದೆ. ಇದು ಓದ್ ಲ್ಯಾಕ್ಟೇಷನ್ ವೀಡಿಯೋನ ಸಮೇತ ಇದೆ, ನೋಡೋಣ ಯಾವುದಾಗುತ್ತೆ ಅಂತ. ಅದು ಅಷ್ಟೇ, ಓದ್ ಲ್ಯಾಕ್ಟೇಷನ್ ಸಮೇತ ವೀಡಿಯೋ ಇದೆ. 2 ದೊಡ್ಡ ಹಸುಗಳು. ಇದು 50 ಕೊಟ್ಟಿದೆ. ಈಗ ಕರು ಹಾಕೋರೆ 3rd ಲ್ಯಾಕ್ಟೇಷನ್. ಚೆನ್ನಾಗಿ ಎಲ್ಲ ಹುಡುಕ್ತಾ ಸಿಕ್ಕಾಪಟ್ಟೆ ಹುಡುಕ್ತೀವಿ. ಇವತ್ತು ಬೆಳಗ್ಗೆ ಹುಡುಕಿದ್ದೀವಿ, ಇದು ಒಂದು ಸೆಲೆಕ್ಷನ್ ಆಗಿಲ್ಲ. ನೋಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಮತ್ತೆ. 6.5 hours later. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗು, ತುಂಬ ಬ್ಯುಸಿ ಆಗಿಬಿಟ್ವಿ. ಮತ್ತು ಹಸುಗಳು ಯಾವುದು ಸೆಲೆಕ್ಷನ್ ಆಗಿಲ್ಲ ಗೈಸ್, ಒಂದು ಹಸುನು ಸೆಲೆಕ್ಷನ್ ಆಗಿಲ್ಲ. ಸೊ ಈಗ ನಾವು ವ್ಲಾಗಲ್ಲಿ ನೋಡಿರ್ತೀರ, ಫಾರ್ಮ್ ಹೋಗಿದ್ವಿ, ದೊಡ್ಡ ಫಾರ್ಮ್ಗೆ 5,000 ಹಸುಗಳು ಫಾರ್ಮು. ಆ ಫಾರ್ಮ್ಗೆ ಇವಾಗ ಹೋಗ್ತಾ ಇದೀವಿ ಗೈಸ್. ಈಗ ಹೊರಟಿದ್ದೀವಿ, ಎಲ್ಲ ರೆಡಿಯಾಗಿ ಕೂತಿದ್ದೀವಿ. ಫಾರ್ಮ್ ಅವ್ರು ಬರ್ತಿದ್ದಾರೆ, ಕಾಯ್ತಾ ಇದೀವಿ, ವೆಯ್ಟ್ ಮಾಡ್ತೀವಿ. ನಾನು ನಮ್ಮ ಅಪ್ಪ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಹೋಗೋಣ ಗೈಸ್. ದೊಡ್ಡ ಫಾರ್ಮಲ್ಲಿ ಸೆಲೆಕ್ಷನ್ ಮಾಡೋಣ. ಈ ಸತಿ ಬರೋ 2 ಲೋಡ್ ಹಸುಗಳನ್ನೂ ಅಲ್ಲೇ ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಸೆಲೆಕ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಒಳ್ಳೆ ಹಸುಗಳು ಸೆಲೆಕ್ಟ್ ಸಿಗ್ತಾವ. ನೆನ್ನೆ ಹಸುಗಳು ಸಿಕ್ಕೋದು, ಆದರೆ ನಮಗೆ ಸೆಲೆಕ್ಷನ್ ಆಗಿಲ್ಲ, ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಗೈಸ್. ಹಸುಗಳು ಅಷ್ಟೊಂದು ಮನಸ್ಸಿಗೆ ಇಷ್ಟ ಆಗಲಿಲ್ಲ. ಸೊ ಇವಾಗ ದೊಡ್ಡ ಫಾರ್ಮ್ಗೆ ಹೋಗಿ ಸೆಲೆಕ್ಷನ್ ಮಾಡೋಣ. ಬನ್ನಿ ಅಲ್ಲಿ ಹೋಗಿ ಏನಾಗುತ್ತೆ. ಮತ್ತು ದೊಡ್ಡ ಫಾರ್ಮ್ ಫಸ್ಟಿಂದ ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಇನ್ನೊಂದ್ಸತಿ ನೋಡಿ ದೊಡ್ಡ ಫಾರ್ಮ್ ಯಾವ ಥರ ಇದೆ ಅಂತ. ಎಷ್ಟು ಹಸು ಸೆಲೆಕ್ಟ್ ಆಗುತ್ತೆ ಅಲ್ಲೇ ನೋಡಿಕೊಂಡು ಸೆಲೆಕ್ಷನ್ ಮಾಡೋಣ. ಬನ್ನಿ ಹೋಗೋಣ. ಈಗ ದೊಡ್ಡ ಫಾರ್ಮ್ಗೆ ಹೋಗ್ತಾ ಇದ್ವಿ. ದೊಡ್ಡ ಫಾರ್ಮ್ಗೆ ಹೋಗೋ ಮುಂಚೆ ಸ್ವಲ್ಪ ತಿಂಡಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ಆಲೂ ಪರೋಟ ತೊಗೊಂಡಿದ್ದೀವಿ. ಆಲೂ ಪರೋಟ ತಿಂತಿದ್ದೀವಿ ಈಗ ತಿಂಡಿ ಆಗ್ತಾಯಿದೆ. ಹಾಂ ಡಾಲಿ ಈಗ ಆಲೂ ಪರೋಟ ತಿಂದು ದೊಡ್ಡ ಫಾರ್ಮಿಗೆ ಹೋಗೋಣ. ಬನ್ನಿ ಗೈಸ್, ದೊಡ್ಡ ಫಾರ್ಮ್ಗೆ ಹೋಗಿ ಯಾವ ಹಸು ಸೆಲೆಕ್ಟ್ ಮಾಡ್ತೀವಿ ನೋಡೋಣ. ಗೈಸ್ ಈಗ ಫೈನಲಿ ಬಂದಿದ್ದೀವಿ ದೊಡ್ಡ ಫಾರ್ಮ್ಗೆ. ನಾನು ಹೇಳ್ತಿದ್ದೆ ನಿಮಗೆ ನೋಡಿರ್ತೀರ ಓದ್ ಬ್ಲಾಗಲ್ಲೂ. ಈಗ ದೊಡ್ಡ ಫಾರ್ಮ್ಗೆ ಎಂಟ್ರ್ ಆಗಿದ್ದೀವಿ ನೋಡಿ. ಸ್ಟಾರ್ಟಿಂಗ್ ಎಂಟ್ರೆನ್ಸು ಈ ಥರ ಇದೆ. ಬನ್ನಿ ಹೋಗಿ ಒಳಗಡೆ ಎಂಟ್ರಾಗಿ ಹಸುಗಳನ್ನ ನೋಡೋಣ ಎಲ್ಲ ಥರ. ಸ್ಟಾರ್ಟಿಂಗ್ ಎಂಟ್ರ್ ಹಾಕ್ಸ್ತಿದ್ದಾರೆ ಅಲ್ಲ. ಈಗ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಹೋಗ್ಬೇಕು ಒಳಗಡೆ. ಫಸ್ಟ್ ಎಂಟ್ರಿ ಹಾಕ್ಸ್ತಾರೆ ಒಳಗಡೆ ಎಂಟ್ರಿ ಮಾಡಿ ಎಂಟ್ರೆನ್ಸ್ ಫೀಸ್ ಕಟ್ಟಿ ಆಮೇಲೆ ಒಳಗೆ ಹೋಗ್ಬೇಕು. ನೋಡಿ ಯಾವ ಥರ ಇದೆ. ನಮ್ಮದು ಡೀಟೇಲ್ಸು, ಆಧಾರ್ ಕಾರ್ಡು ಏನೇನು ಇದೆ ಡೀಟೇಲ್ಸ್ ಕೊಟ್ಟು ಏನಕ್ಕೆ ಬಂದಿದ್ದೀವಿ ಎಲ್ಲನೂ ಡೀಟೇಲ್ಸ್ ಇಲ್ಲಿ ಹೇಳ್ಬೋದು. ಎಲ್ಲ ಕೊಟ್ಟು ಈಗ ಒಳಗೆ ಎಂಟ್ರಾಗಿರ್ತೀವಿ. ಬನ್ನಿ ಒಳಗೆ ಎಂಟ್ರಾಗಿ ಫಾರ್ಮ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಈಗ ಎಂಟ್ರಾಗಿದ್ದೀವಿ, ಬಂದಿದ್ದೀವಿ ಫಾರ್ಮಾಗೆ. ನೋಡೋಣ ಎಷ್ಟೆಷ್ಟು ಇದಾವೆ ಹಸುಗಳು. ಎಲ್ಲ ಹಸುಗಳು ನೋಡಿ ನಿಮಗೆ ಎಷ್ಟಾಗುತ್ತೆ ಸೆಲೆಕ್ಷನ್ ನೋಡ್ಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟಾಗುತ್ತೆ ಸೆಲೆಕ್ಷನ್. ಮಾತ್ರಕ್ಕೆ ಯಾಕಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೆ, ಬಿಸಿಲು ಜಾಸ್ತಿ ಇದೆ. ಬನ್ನಿ ಈ ಕಡೆ ಎಲ್ಲ ಫಾರ್ಮ್ ಇದೆ, ತೋರಿಸ್ತೀನಿ. ಎಲ್ಲ ಫಾರ್ಮ್ಗಳು ನೋಡಿರ್ತೀರ, ಈ ಕಡೆ ಫಾರ್ಮ್ಗಳಿದ್ದಾವೆ. ನನಗೆ ಈಗ ನಾವು ಸೆಲೆಕ್ಟ್ ಮಾಡೋ ಹಸುಗಳು ತೋರಿಸ್ತೀನಿ ನಿಮಗೆ. ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳು ಸೆಲೆಕ್ಟ್ ಮಾಡೋದು. ಬನ್ನಿ ನೋಡೋಣ. ಇದು ಬಟ್ಟೆ ಸೂಪರ್ ಆಗಿದೆ. ಬಟ್ಟೆ ಹೊಸದಿನ ನೋಡಿದ್ದೆ, ಅದು ತೊಗೊಳ್ಳೋಕ್ಕಾಗಿರಲಿಲ್ಲ. ಈ ಸತಿ ನೋಡೋಣ ಎಷ್ಟೆಷ್ಟು ಸೆಲೆಕ್ಟ್ ಆಗುತ್ತೆ, ಯಾವ್ದಾದ್ರು ಸೆಲೆಕ್ಟ್ ಆಗುತ್ತೆ ನೋಡೋಣ. ಇದೇ ಫಾರ್ಮಿಗೆ ಬಂದಿದ್ದೀವಿ, ಎಲ್ಲ ಇದೇ ಫಾರ್ಮಲ್ಲಿ ಸೆಲೆಕ್ಷನ್. ಸರಿ ಎಲ್ಲ ಏನೇನಾಗ್ತದೆ ಇದೇ ಫಾರ್ಮಲ್ಲಿ ಎಲ್ಲ ಸೆಲೆಕ್ಷನ್ ಆಗುತ್ತೆ. ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳು. ಬನ್ನಿ ನೋಡೋಣ. ಈಗ ನಾವು ಟ್ಯಾಗ್ ನಂಬರ್ ನೋಡ್ತೀವಿ. ಈ ಹಸು ಒಂದು ಸೆಲೆಕ್ಟ್ ಆಗಿದೆ. ಟ್ಯಾಗ್ ನಂಬರು ನಾವು ಯಾವ ಹಸುಗಳು ಬೇಕೋ ಆ ಹಸು ಟ್ಯಾಗ್ ನಂಬರ್ ಹೇಳಿದ್ರೆ ಅವ್ರು ಬರ್ಕೊತಾರೆ. ಆಮೇಲೆ ಲಾಸ್ಟಿಗೆ ಹೋಗಿ ಕಂಪ್ಯೂಟರ್ ಚೆಕ್ ಮಾಡ್ತಾರೆ. ಎಷ್ಟೆಷ್ಟು ಮಂತ್ ಪ್ರೆಗ್ನೆಂಟು, ಯಾವ ಬ್ರೀಡು, ಅದು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಈಗ ನಾವು ಇಷ್ಟ ಆಗಿದ್ದ ಹಸುಗಳನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ದೀನಿ. ಟ್ಯಾಗ್ ನಂಬರ್ ನೋಡ್ಕೊತೀವಿ. ನೋಡಿ ಎಕ್ಸಾಂಪಲ್ ಈ ಹಸು ಇಷ್ಟ ಆಯಿತು ಅಂದರೆ ಈ ಹಸು ಟ್ಯಾಗ್ ನಂಬರ್ ಏನಿದೆ ಅದನ್ನು ಬರ್ಕೊತಾರೆ. ಅಲ್ಲಿರೋರು ವರ್ಕರ್ಸ್ ಬರ್ಕೊಂಡು ಅದನ್ನು ಡೀಟೇಲ್ಸ್ ಚೆಕ್ ಮಾಡ್ತಾರೆ ಕಂಪ್ಯೂಟರಲ್ಲಿ. ಎಷ್ಟು ಮಂತ್ ಪ್ರೆಗ್ನೆಂಟ್ ಇದೆ, ಯಾವ ಬ್ರೀಡ್ ಇದೆ, ಪ್ರತಿಯೊಂದು ಗೊತ್ತಾಗುತ್ತೆ. ಅದ್ರ ಎಷ್ಟು ಮಿಲ್ಕ್ ಕೊಟ್ಟಿತ್ತು ಓದ್ಸತಿ ಎಲ್ಲ ಗೊತ್ತಾಗುತ್ತೆ ಗೈಸ್. ಆವಾಗ ನಾವು ಅದರಲ್ಲಿ ಯಾವ ಹಸುಗಳು ಬೇಕು ಅಂತ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳೋದು. ನೋಡಿ ಇದೆಲ್ಲ ಬ್ರೀಡಿಂಗ್ ಕರುಗಳು. ಅಲ್ಲೂ ಇದ್ದಾವೆ ಹಸುಗಳು, ಇಲ್ಲೂ ಇದ್ದಾವೆ ಹಸುಗಳು. ಇಲ್ಲಿ ನೋಡಿದರೆ ಈ ಲೈನಲ್ಲಿ ಹಸುಗಳಿದ್ದಾವೆ, ಮತ್ತು ಆ ಕಡೆ ಲೈನಲ್ಲಿ ಹಸುಗಳಿದ್ದಾವೆ. ಅಲ್ಲಿ ನೋಡಿ JCB ಕೆಲಸ ಮಾಡ್ತಿದೆ, ಆ ಕಡೆನೂ ಹಸುಗಳಿದ್ದಾವೆ. ಈ ಕಡೆ ಮುಂದೆ ಗೈಸ್ ನೀವು ನೋಡ್ತಾ ಇದ್ದೀರಾ, ಆ ಮುಂದೆ ಎಲ್ಲ ಹಸುಗಳು ಸೇಲ್ ಆಗೋಗಿದೆ. ಆಗಲೇ ಸುಮಾರು ಹಸುಗಳಿತ್ತು, ಸೇಲ್ ಮಾಡಿದ್ದಾರೆ. ನೋಡಿ ಇಲ್ಲಿದ್ದಾವೆ. ಆ ಕಡೆ ಎಲ್ಲ ಮಿಲ್ಕಿಂಗ್ ಹಸುಗಳು. ನಾವು ಯಾವ ಹಸು ಬೇಕು ಅಂತ ಯಾವ ಹಸು ಕೊಡ್ತಾರೆ. ಮಿಲ್ಕಿಂಗ್ ಆಗಲಿ, ಹಾಲುಪಾಲ ಆಗಲಿ, ಗಬ್ಬದಾಗಲಿ, ಯಾವ ಹಸು ಬೇಕು ನಾವು ಮುಟ್ಟಿದ ಹಸು ಕೊಡ್ತಾರೆ. ಇವ್ರು ಕಂಡುಹಿಡಿದ್ರು. ವಸತಿ ಬಂದಿರೋಲ್ಲ, ವಸತಿ ಬಂದು ಇಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಈ ಸತಿ ಇಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಬಂದ ತಕ್ಷಣ ಕಂಡುಹಿಡ್ತೀವಿ. ಯಾಕಂದರೆ ಅಷ್ಟು ಜಾಸ್ತಿ ಹಸುಗಳು ತೊಗೊಂಡು ಹೋಗ್ತಿರ್ತೀವಲ್ಲ ನಾವು ಬಂದು, ಅದಕ್ಕೆ. ಬನ್ನಿ ಗೈಸ್ ಈಗ ಹಸುಗಳು ಟ್ಯಾಗ್ ನಂಬರ್ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಈ ಸೈಡು ಬಂದು ಹಸುಗಳು ನೋಡೋಕ್ಕೆ. ನೋಡಿ ಆ ಸೈಡಲ್ಲಿದ್ದು ಈ ಸೈಡು ಬಂದ್ವಿ. ಇಲ್ಲೆಲ್ಲ ಇಲ್ಲ, ಈ ಕಡೆದೆಲ್ಲ ನೋಡಿದ್ದೀವಿ. ಇದೆಲ್ಲ ಎಷ್ಟಾಗುತ್ತೆ ಅಷ್ಟು ಸೆಲೆಕ್ಟ್ ಮಾಡಿದ್ದೀವಿ. ತುಂಬ ಹಸುಗಳಿದ್ದಾವೆ. ಅದರಲ್ಲಿ ಈಗ ಹಾಳಾಗಿರೋ ಇದ್ದಾವೆ, ಸಖತ್ ಹಾಳಾಗಿರೋವು ಇದ್ದಾವೆ. ನೋಡಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ವಿ, ಅದ್ರ ಡೀಟೇಲ್ಸ್ ನೋಡಿ ಮತ್ತು ಟಿಡ್ಸ್ ಚೆಕಪ್ ಮಾಡ್ತೀವಿ. ತೊಟ್ಟುಗಳೆಲ್ಲ ಚೆಕ್ ಮಾಡ್ತೀವಿ. ತೊಟ್ಟುಗಳು ಚೆಕ್ ಮಾಡಿ ಯಾವುದು ಓಕೆ ಆಗುತ್ತೆ ಸೆಲೆಕ್ಷನ್. ಯಾವುದ್ರದ್ದು ತೊಟ್ಟು ಏನು ಪ್ರಾಬ್ಲಮ್ ಇರಬಾರ್ದು, ಪ್ರೆಗ್ನೆನ್ಸಿ ಕರೆಕ್ಟಾಗಿರಬೇಕು, ಪ್ರತಿಯೊಂದು ಡೀಟೇಲ್ಸ್ ಇದೆ. ಇಲ್ಲಿ ಒಂದೊಂದು ದಿವಸದ್ದು ರೆಕಾರ್ಡ್ ಇರುತ್ತೆ. ಎಷ್ಟು ದಿವಸದ್ದು, ಇಷ್ಟು ತಿಂಗಳ ಮೇಲೆ ಇಷ್ಟು ದಿವಸ ಪ್ರೆಗ್ನೆಂಟ್ ಅನ್ನೋದು ರೆಕಾರ್ಡ್ ಸಿಗ್ತದೆ. ಇದೆಲ್ಲ ರೆಡಿ ಹಸುಗಳು, ಎಲ್ಲ ರೆಡಿ ಹಸುಗಳಿದ್ದಾವೆ. ಹಸುಗಳು ಯಾವ ಥರ ಇದ್ದಾವೆ ನೋಡಿ. ಫೀಡಿಂಗು ಕರೆಕ್ಟಾಗಿ ಆಗಿದೆ. ಇರೋದು ಎಲ್ಲ ಹಸುಗಳು ಜಾಸ್ತಿ ಇರೋದ್ರಿಂದ ನೀಟಾಗಿ ಕೇರ್ ಮಾಡೋಕ್ಕಾಗಲ್ಲ. ಎಲ್ಲ 40 ಲೀಟ್ರು, 35 ಲೀಟ್ರು, 40 ಲೀಟ್ರು, 45 ಲೀಟ್ರು, 50 ಲೀಟ್ರ್ ತನಕ ಹಸುಗಳು. ತುಂಬ ದೊಡ್ಡ ಹಸುಗಳು ನೋಡಿ. ಸೈಜ್ ನೋಡಿ ಯಾವ ಥರ ಇದ್ದಾವೆ. ಸೊ ಬನ್ನಿ ಗೈಸ್ ಈಗ ಎಲ್ಲ ಹಸುಗಳು ಸೆಲೆಕ್ಟ್ ಮಾಡಿ ಬರ್ಕೊಂಡಿದ್ದೀವಿ. ಅಲ್ಲೋಗಿ ಡೀಟೇಲ್ಸ್ ತೆಗಿತಾರೆ. ಈಗ ಕಂಪ್ಯೂಟರ್ ಡೀಟೇಲ್ಸ್ ತೆಗೆದು ಎಷ್ಟೆಷ್ಟು ಪ್ರೆಗ್ನೆಂಟ್ ಇದೆ, ಎಷ್ಟೆಷ್ಟು ತಿಂಗಳು ಪ್ರೆಗ್ನೆಂಟ್ ಇದೆ, ಎಷ್ಟು ಹಾಲು ಕೊಟ್ಟಿತ್ತು, ಎಷ್ಟು ರೇಟು, ಪ್ರತಿಯೊಂದು ಇವಾಗ ತೆಗಿತಾರೆ ಗೈಸ್. ರೆಕಾರ್ಡ್ ತೆಗಿತಾರೆ. ರೆಕಾರ್ಡ್ ತೆಗೆದು ನೋಡಿಕೊಂಡು
ಬರೋಣ ಬನ್ನಿ ಸರ್, ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಮಿಷಿನ್ ನೋಡ್ತಾ ಇದ್ದೀರಾ, ಮೇವು ಎತ್ತಕ್ಕೆ, ಮೇವು ಕಟ್ಟಾದ್ಮೇಲೆ ಮೇವು ಎತ್ತಿ ಈ ಥರ TMR ಮಿಷಿನ್ ಒಳಗೆ ಹಾಕೋಕ್ಕೆ. ಇದು TMR ಮಿಷಿನು, ಅದು TMR ಮಿಷಿನ್ ಒಳಗೆ ಎತ್ತಾಗುತ್ತೆ ಟ್ರ್ಯಾಕ್ಟ್ರ್. ಸುಮಾರು ಟ್ರ್ಯಾಕ್ಟರ್ಗಳು ಎಸಿಗಳು ತುಂಬ ಇದ್ದಾವೆ. ಆ ಕಡೆ ಒಂದು ಫಾರಮ್ ಇದೆ ಗೈಸ್, ಮನೆ ಅಂದರೆ ತುಂಬ ಹೈ ಮಿಲ್ಕರ್ಸ್ ಇರ್ತಾವಲ್ಲ ಅವು ಅಂಥದ್ದೆಲ್ಲ ಕೊಡಲು ಬಂತೆ ನೋಡಿ. ಇದಾವೆ ಇನ್ನೂ ಇದರಲ್ಲಿ ಮತ್ತೆ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ ಗೈಸ್. ಇದರಲ್ಲಿ ನೋಡಿ ಚೆನ್ನಾಗಿದ್ದಾವೆ. ಹೀಫರ್ಸ್ಗಳು ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ ಇವಾಗ. ಇದರಲ್ಲಿ ಯಾವ್ದಾದ್ರು ಹೀಫರ್ಸ್ಗಳಿದ್ರೆ ಒಳ್ಳೆ ಟಾಪ್ ಕ್ವಾಲಿಟಿ, ಒಳ್ಳೆ ಲೈನೇಜ್ ಇರೋವಂಥ ಹೀಫರ್ಸ್ ಇದ್ದರೆ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಸಿಕ್ಕಾಪಟ್ಟೆ ಶೆಕೆ ಇದರಲ್ಲಿ ಬೇರೆ ನೊಣಗಳ ಕಾಟ. ಇಲ್ಲಿ ನಿಮಗೆ ಗೊತ್ತಿರುತ್ತೆ, ಒಂದೆರಡು ಹಸುಗಳು ಕಟ್ಟಿರೋರಿಗೆ ಎಷ್ಟು ನೊಣ ಇರುತ್ತೆ. ಇಲ್ಲಿ ಪೆಡಾಕಲ್ಲಿ ಬಿಟ್ಟಿರ್ತಾರೆ, ತೊಪ್ಪೆಲ್ಲ ಎತ್ತಲ್ಲ, ಎಷ್ಟೋ ವರ್ಷಕ್ಕೆ ಒಂದ್ಸತಿ ಎತ್ತುತ್ತಾರೆ. ಸೊ ಹಂಗಾಗಿ ನೊಣಗಳು ಜಾಸ್ತಿ ಕಾಟ. ಮನೆಗೆ ಈಗ ನೋಡಿ ನಾವು ಇದರಲ್ಲಿ ಒಂದು ಸ್ವಲ್ಪ ಹೀಫರ್ಸ್ ಸೆಲೆಕ್ಟ್ ಮಾಡಿಕೊಂಡು ಅದೋಗಿ ಡಾಕ್ಯುಮೆಂಟ್ಸ್ ತೊಗೊಂಡು ಯಾವ್ಯಾವ್ದು ಎಷ್ಟು ತಿಂಗಳು ಪ್ರೆಗ್ನೆಂಟ್ ಎಲ್ಲ ಗೊತ್ತಾಗುತ್ತೆ. ಹೀಫರ್ಸ್ಗಳಿದ್ದಾವೆ ಇದರಲ್ಲಿ, ಹೀಫರ್ಸ್ಗಳು ನೋಡ್ಕೊಳ್ಳೋಣ. ಪ್ರೆಗ್ನೆಂಟ್ ಹೀಫರ್ಸು ನೋಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಮತ್ತೆ ನೋಡಿದ್ದೀರಾ, ಓಸತಿ ಬಂದು ಏನು ಸಿಗ್ತದೆ ಅಲ್ಲೇ ಇರೋದು. ಈಗ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದು ಕೊಟ್ಟಿದ್ದಾರೆ. ಈಗ ಕೂತಿದ್ದೀವಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಯಾವ ಹಸುಗಳು ಓಕೆ ಆಗುತ್ತೋ ಆ ಹಸು ಪರ್ಚೇಸ್ ಮಾಡ್ತೀವಿ. ಓಸತಿ ಎಲ್ಲಿ ಬಂದಿರೋ ಅಲ್ಲೇ ಕೂತಿದ್ದೀವಿ. ಈಗ ಯಾವ್ಯಾವ ಹಸುಗಳು ಸೆಲೆಕ್ಟ್ ಆಗುತ್ತೆ ನೋಡಿದ್ದೀರಾ. ಈ ಶೆಕೆಗೆ ಕೂದಲು ನೋಡಿ ಹೆಂಗೆ ಆಗ್ತಿದೆ, ಫುಲ್ ಬೆವ್ತಿ ಎಲ್ಲ ಬೆವ್ತಿ ಆಗ್ತಿದೆ. ಓಸತಿ ಬಂದಿದ್ದು ಬೇರೆ ಅವ್ರ ಜೊತೆ, ಈ ಸತಿ ಬಂದಿದ್ದು ಬೇರೆ ಅವ್ರ ಜೊತೆ. ನೀರು ತಂದು ಕೊಟ್ಟಿದ್ದಾರೆ, ನೀರು ಕುಡಿದು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಹಸ್ಕೊಳ್ದು ಡಾಕ್ಯುಮೆಂಟ್ಸು ಪ್ರತಿಯೊಂದು ಎಷ್ಟು ಪ್ರೆಗ್ನೆಂಟ್ ಇದೆ ಎಲ್ಲ ಬರುತ್ತೆ ನೋಡ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್ತೀನಿ. ಎಸಿ ಈಗ ಬಂದಿದೆ ರೆಕಾರ್ಡು ನೋಡಿ, ತೋರಿಸ್ತೀನಿ ರೆಕಾರ್ಡ್ ನೋಡಿ. ಈ ಸತಿ ಇನ್ನೂ ಮಿಲ್ಕ್ ರೆಕಾರ್ಡ್ ಜಾಸ್ತಿ ಇದೆ. ಹೊಸತಿ 40 ಕೊಟ್ಟಿದೆ, 37 ಲಾಸ್ಟ್ ಇತ್ತು. ಈ ಸತಿ 40 ಇದೆ, 41 ಇದೆ, ಎಲ್ಲ ಥರ ಇದೆ. ಟ್ಯಾಗ್ ನಂಬರು, ಪ್ರೆಗ್ನೆಂಟು, ಪ್ರೆಗ್ನೆಂಟ್ ಎಷ್ಟು ದಿವಸ ಇದೆ ಒಂದೊಂದು ದಿವಸದ್ದು ಲೆಕ್ಕ ಇದೆ ಗೈಸ್. ಈ 3 ಬಂದುಬಿಟ್ಟು ಹೀಫರ್ಸ್, ಇದು 3 ಹೀಫರ್ಸು. ಇನ್ನೂ ಸೆಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ನೋಡೋಣ. ಈ ಫಸ್ಟ್ ಇದನ್ನು ಮಾತಾಡೋಣ ಅಂತ ನೋಡಿ. ಇದೆಲ್ಲ ಡೇಸು, ಇದು ಸೆಮೆನ್ಸು, ಯಾವುದಕ್ಕೆ ಅದಕ್ಕೆ ಏನೇನು ಸೆಮೆನ್ ಆಗಿದೆ, ಯಾವ್ಯಾವ ಸೆಮೆನ್ ಆಗಿದೆ ಅದು. ಇದು ಹಸುಗಳ ಬ್ರೀಡು, ಯಾವುದಾದಿದೆ ಬ್ರೀಡು, ಎಲ್ಲ ಡ್ರೈ ಸ್ಟೇಟಸಲ್ಲಿದೆ, ಅಂದರೆ ಎಲ್ಲ ಮಿಲ್ಕ್ ಡ್ರೈ ಆಗಿದೆ. ಇದು ಪಡ್ಡೆ 3 ಏನು ಕೊಟ್ಟಿಲ್ಲ, ಇದು ಪಡ್ಡೆ. ಮಿಲ್ಕ್ ಎಷ್ಟು ಕೊಟ್ಟಿದೆ ಎಲ್ಲ ಇದೆ ಡೀಟೇಲ್ಸ್. ಸೊ ಈಗ ಡೀಟೇಲ್ಸ್ ಬಂದಿದೆ, ಮಾತಾಡಿಕೊಂಡು ಇವಾಗ ನಾವು ತೊಟ್ಟೆಲ್ಲ ಚೆಕ್ ಮಾಡಿ ಓಕೆ ಆಯಿತು, ತೊಟ್ಟಿಂದೆಲ್ಲ ಓಕೆ ಆಯಿತು ಅಂದಮೇಲೆ ಇನ್ನೊಂದು ಸತಿ ಪ್ರೆಗ್ನೆನ್ಸಿ ಚೆಕಪ್ ಮಾಡಿ ಓಕೆ ಆದಮೇಲೆ TMR ಡೀಟೇಲ್ಸ್ ಇದೆ. ಅದರಲ್ಲಿ ಏನೇನು ಹಾಕಿರೋದು, ಇದು TMR ಹಾಕಿರೋದು. TMR 1, 2, 3 ಅಂದರೆ ಕರು ಹಾಕಿರೋ ಹಸುಗಳಿಗೊಂದು, ಗಬ್ಬದ ಹಸುಗಳಿಗೊಂದು, ಹಾಲು ಪಲ್ಲದ ಹಸುಗಳಿಗೊಂದು, ಆ ಥರ TMR ಹಾಕಿದ್ದಾರೆ ಗೈಸ್. ಇದೆಲ್ಲ ಇವ್ರದ್ದು ಫಾರ್ಮುಲಾ ಏನೇನು ಹಾಕ್ತಾರೆ ಅನ್ನೋದು. ದೊಡ್ಡ ಫಾರ್ಮ್ ಅಲ್ವಾ ಗೈಸ್, ದೊಡ್ಡ ಫಾರ್ಮಲ್ಲಿ ಪ್ರತಿಯೊಂದು ನೋಡಿ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೇಕು. ಬನ್ನಿ ಗೈಸ್ ನೋಡಿ, ಇದು ನೋಡಿಕೊಂಡು ಏನಾಗುತ್ತೆ ನೋಡ್ಕೊಂಡು ಮಾತಾಡ್ತೀನಿ. ಇವಾಗ ನಮ್ಮ ಹಸುನೆಲ್ಲ ಸಪ್ರೇಟ್ ಹಾಕ್ಸಿದ್ದೀನಿ. ಸಪ್ರೇಟ್ ನಮ್ಮ ಹಸು ಏನೇನು ಪರ್ಚೇಸ್ ಮಾಡಿದ್ದೀವಿ ಅದೆಲ್ಲ ಸಪ್ರೇಟ್ ಇನ್ನೊಂದು ಕಡೆ ಹಾಕ್ಸಿದ್ದೀನಿ. ಇಲ್ಲಿ ನೋಡಿ ಕ್ಲೀನಿಂಗ್ ನಡೀತಾ ಇದೆ, ಟ್ರ್ಯಾಕ್ಟ್ರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗಲೀಜು. ಈಗ ಗಾರೆ ಕ್ಲೀನ್ ಮಾಡ್ತಾರೆ ಗೈಸ್. ಇದು ಕಾಂಕ್ರೀಟ್ ಏನು ಹಾಕಿದ್ದಾರೆ ಇದು ಕ್ಲೀನ್ ಮಾಡ್ತಾ ಇದ್ದಾರೆ ಟ್ರ್ಯಾಕ್ಟ್ರಲ್ಲಿ. ಅದೆಲ್ಲ ಕ್ಲೀನ್ ಮಾಡೋದು ಸುಮಾರು ವರ್ಷ ಆಗ್ಬಿಡುತ್ತೆ ಅದು. ನೋಡಿ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಸುಗಳು ನೋಡಿ ಇಲ್ಲಿ ಹೆಂಗೆ ಫುಲ್ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ ಹಸುಗಳು. ನೈಸ್, ಹೋಗೋಣ. ಈಗೆಲ್ಲ ನಮ್ಮ ಹಸುಗಳೆಲ್ಲ ಪರ್ಚೇಸ್ ಮಾಡೋದೆಲ್ಲ ಏನಿದೆ ಅದನ್ನು ಸಪ್ರೇಟ್ ಹಾಕ್ತಿದ್ದೀವಿ. ಸೊ ಕ್ಲೀನ್ ನಡೀತೈತಲ್ಲ ಅದನ್ನು ತೋರಿಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀವಿ. ನೋಡಿ ಹೆಂಗೆ ಕ್ಲೀನ್ ಆಗ್ತಾ ಇದೆ. ಇಷ್ಟು ದೊಡ್ಡ ಫಾರ್ಮು, ಮೆಷಿನ್ ಪವರ್ ಜಾಸ್ತಿ ಇದ್ದಷ್ಟು ಈಸಿ ಆಗುತ್ತೆ ಕ್ಲೀನಿಂಗ್. ನೋಡಿ ಹೆಂಗೆ ಕ್ಲೀನ್ ಮಾಡ್ತಾ ಇದೆಲ್ಲ ಇವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಆಟೋಮೆಟಿಕ್ ಬರುತ್ತೆ, ಅದನ್ನು ಫಿಕ್ಸ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರೋದು. ಇವರು ಮ್ಯಾನ್ಯುವಲಲ್ಲಿ ಮಾಡ್ತಾ ಇದ್ದಾರೆ. ಯಾವುದಾದ್ರು ಕ್ಲೀನ್ ಆಗ್ತಾ ಇದೆ. ಬನ್ನಿ ಗೈಸ್, ಈಗ ನಮ್ಮ ಹಸುಗಳು ತೋರಿಸ್ತೀನಿ. ನಮ್ಮ ಹಸುಗಳು ಸಪ್ರೇಟ್ ಹಾಕಿ ನಮ್ಮ ಹಸುಗಳು ಯಾವ ಥರ ಇದಾವೆ ತೋರಿಸ್ತೀನಿ. ಮತ್ತೆ ಈಗ ನಾವು ಸೆಲೆಕ್ಟ್ ಮಾಡಿರೋ ಹಸುಗಳು ತೋರಿಸಿ ನೋಡಿ. ನೋಡಿ ಗೈಸ್, ಇವೆಲ್ಲ ಸೆಲೆಕ್ಟ್ ಮಾಡಿರೋ ಹಸುಗಳು. ಇದೊಂದು ಪಡ್ಡೆ ಹೋಗ್ತಾಯಿದೆ ಹೀಫರ್ ಇದು ನೋಡಿ. ಇಲ್ಲ ನಿಂತಿರೋವೆಲ್ಲ ಈಗ ನಾವು ಸೆಲೆಕ್ಟ್ ಮಾಡಿರೋ ಹಸುಗಳು ಗೈಸ್. ಇವೆಲ್ಲ ಎಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಸೆಲೆಕ್ಟ್ ಮಾಡಿರೋದು. ಈಗ ಇದನ್ನು ಇವಾಗ ನಿಪ್ಪಲ್ಲಿ ಚೆಕ್ ಮಾಡೋಕೆ ಹೋಗ್ತೀವಿ ಗೈಸ್. ಎಲ್ಲ ದೊಡ್ಡ ದೊಡ್ಡ ಹಸುಗಳು ತೋರಿಸ್ತೀನಿ ನಿಮಗೆ. ಯಾವ ಥರದ ಸೆಲೆಕ್ಷನ್ ನೋಡಿ ಗೈಸ್. ನೋಡಿ ದೊಡ್ಡ ಹಸು, ಎಲ್ಲ ದೊಡ್ಡ ಹಸುಗಳು. ಇನ್ನೊಂದು ಇದೆ ಏಷರು, ಆ ಕಡೆ ತೊಗೊಂಡೋಗ್ಯಾರೆ. ತೋರಿಸ್ತೀನಿ ಗೈಸ್ ಎಷ್ಟೆಷ್ಟು ಹಸುಗಳು ಹೋಗ್ತಾ ಇದ್ದಾವೆ ಅಂತ ನೋಡಿ. ಬೆವರು ಹೆಂಗೆ ಹರಿತದೆ. ಇಲ್ಲೆಲ್ಲ ಹಸುಗಳಿದಾವೆ ಗೈಸ್, ಆ ಕಡೆ ಎಲ್ಲ ಹಸುಗಳಿದ್ದಾವೆ. ಇಲ್ಲಿ ನೋಡಿ ಇದ್ರೊಳಗಿದಾವೆ ನಮ್ಮ ಹಸುಗಳು ಸೆಲೆಕ್ಟ್ ಮಾಡೋ. ಇದ್ರೊಳಗೂ ಒಂದಷ್ಟಿದ್ದಾವೆ. ನೋಡ್ಬೇಕು ಗೈಸ್, ಎಲ್ಲದನ್ನು ತೊಗೊಳಕ್ಕಾಗಲ್ಲ. ನೋಡಿ ಮತ್ತೆ ಅದರಲ್ಲಿ ಇವಾಗ ತೊಟ್ಟು ಚೆಕ್ ಮಾಡಬೇಕು. ಪ್ರೆಗ್ನೆನ್ಸಿ ಮತ್ತೆ ನಾವು ಒಂದ್ಸತಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಯಾವುದಾಗುತ್ತೆ ನೋಡೋಣ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಗೈಸ್. ಯಪ್ಪ ಸಕ್ಕತ್ತು ಉರಿತದೆ ಬಿಸಿಲು. ಬನ್ನಿ ತೊಟ್ಟು ಚೆಕ್ ಮಾಡಿ ಯಾವ್ದು ಹಸುಗಳು ಸೆಲೆಕ್ಟ್ ಆಗ್ತಾವಲ್ಲ ಫೈನಲಿ ತೋರಿಸ್ಬಿಡ್ತೀನಿ ಗೈಸ್ ಯಾವ್ದು ಬರ್ತವೆ ಅಂತ.
ನೋಡೋಣ ಯಾವ್ದು ಬರ್ತವೆ. ಇಷ್ಟೊಂದಿದ್ದಾವೆ. ಇಷ್ಟೊಂದು ಹಸುಗಳಲ್ಲಿ ನಾವು ಎಷ್ಟು ಸೆಲೆಕ್ಟ್ ಮಾಡ್ತೀವಿ ಅಂತ ನಿಮಗೆ ಫೈನಲ್ ತೋರಿಸ್ತೀನಿ. ಮತ್ತೆ ಹಿಂಗೆ ಅಲ್ಲಿ ತೋರಿಸೋಣ, ಅದೆಲ್ಲ ಸೆಕೆಂಡ್ ಸೆಲೆಕ್ಷನ್ನು. ಈಗ ಸೆಲೆಕ್ಟ್ ಮಾಡಿರೋದು ಈಗ ಪ್ರೆಸೆಂಟ್ ಈ ಲೋಡಲ್ಲಿ ಬರೋ ಸೆಲೆಕ್ಷನ್ ಹಸುಗಳು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒನ್ ಬೈ ಒನ್ ತೋರಿಸ್ತೀನಿ. ಇವಾಗ ದೊಡ್ಡ ಚೆಕಪಿಂಗ್ ನಿಲ್ಲಿಸಿರೋದು ನೋಡಿ ಹಸುಗಳು ನೋಡಿ. ಇವೆಲ್ಲ ಈಗ ಬರ್ತಿರೋದು ನೋಡಿ. ಏರ್ ಶೇರ್ ಸಖತ್ ಕೇಳೋರು ನೋಡಿ. ಕೆಚ್ಚು ನೋಡಿ ಯಾವ ಥರ ಇದೆ. ಏರ್ ಶೇರ್ ನೋಡಿ ಯಾವ ಥರ ಇದೆ. ಫುಲ್ ಸೈಜು. ಇದು ಹೀಫರು ಸೆಕೆಂಡ್ ಲ್ಯಾಕ್ಟೇಷನ್ನು. ಇದು ಸೆಕೆಂಡ್ ಲ್ಯಾಕ್ಟೇಷನ್ ದೊಡ್ಡ ಹಸು. ಇದು ಆನೆ. ಇದು ಈ ಲೋಡಿನ ಆನೆ. ಇದು ಹೆಂಗಿದೆ ನೋಡಿ, ಸಖತ್ ನೋಡೋಕೆ ಅಳ್ಕಾಟ. ಇದು ದೊಡ್ಡ ಹಸು, ಇದು ದೊಡ್ಡ ಹಸು, ಎಲ್ಲ ದೊಡ್ಡ ಹಸುಗಳು ಗೈಸ್. ಇವೆಲ್ಲ ಸೆಲೆಕ್ಷನ್ ಮಾಡಿರೋದು. ಈಗ ಸೆಲೆಕ್ಟ್ ಮಾಡಿರೋದು ಇದು ನೋಡಿ. ಇದು ನಮ್ಮ ಮನೆಗೆ ಅಂತ ತೊಗೊಂಡಿದ್ದೀನಿ ಗೈಸ್. ಇದು ತುಂಬ ದೊಡ್ಡ ಹಸು. ಸೇಲ್ ಯಾರು ಕೇಳಿದೆ ಕೊಡ್ತೀನಿ, ಇಲ್ಲ ಅಂದರೆ ಮನೆಗೆ ಇಟ್ಕೊತೀನಿ. ತುಂಬ ಚೆನ್ನಾಗಿದೆ. ಬಾಲ ಒಂದು ಕಟ್ಟಾಗಿದೆ ಬಿಟ್ಟರೆ ಹಸು ಮಾತ್ರ ಸೂಪರ್ ಕ್ವಾಲಿಟಿ ಇದೆ. ಇವೆಲ್ಲ ಈಗ ಸೆಲೆಕ್ಷನ್ ಮಾಡಿರೋ ಹಸುಗಳು ನೋಡಿ ಗೈಸ್. ಕ್ವಾಲಿಟಿ ನೋಡಿ ಗೈಸ್ ಯಾವ ಥರ ಇದೆ. ಬ್ರೀಡು ಕ್ವಾಲಿಟಿ. ಈಗ ನಿಪ್ಪಲ್ ಚೆಕ್ ಆಗುತ್ತೆ. ಇಷ್ಟು ಹಸುಗಳಿದ್ದಾವೆ. 15 ಹಸುಗಳಿದ್ದಾವೆ ಗೈಸ್. 15 ಹಸುನಲ್ಲಿ ಇವಾಗ ನಿಪ್ಪಲ್ ಚೆಕ್ ಆಗಿ ನಿಮಗೆ ಹೇಳ್ತೀನಿ ಯಾವ್ದು ಅಂತ. ಇಂಗ್ಲೀಷ್ ಮೇ ಬೋಲು, ನಂಬರ್ಸ್ ಮೇ ಬೋಲು. ನೋಡಿ ಗೈಸ್ ಇವಾಗ ನಿಪ್ಪಲ್ ಚೆಕ್ ಆಗ್ತದೆ. 30873 ನಿಪ್ಪಲ್ ಚೆಕ್ ಆಗ್ತಿರ್ತದೆ ಗೈಸ್ ಇವಾಗ. ಏಕೆಂದರೆ ನಾವು ಕೊಡೋದು ರೈತರಿಗೆ ಕೊಟ್ಟಾಗ ಯಾವುದೂ ಇದಾಗಬಾರ್ದು, ಫೈನ್ ಆಗಿದೆ ಹಸು. ಈಗ ಯಾವುದಾದ್ರು ಇವೆಲ್ಲ ಸೆಲೆಕ್ಟ್ ಆಗಿ ಇಷ್ಟ ಯಾವ್ದಾದ್ರು ಫೇಲ್ ಆದರೆ ಫೇಲ್ ಆಗುತ್ತೆ, ಇಲ್ಲಾಂದ್ರೆ ಯಾವ್ದಾದ್ರು ಸೆಲೆಕ್ಟ್ ಆಗುತ್ತೆ ನಾನು ನಿಮಗೆ ಹೇಳ್ತೀನಿ. ಬೆವರು ಮಾತ್ರ ಕಿತ್ತರಿತಾ ಇದೆ ಎಲ್ಲ ಕಡೆಯಿಂದ. ಗೈಸ್ ಟೆಂಪ್ರೇಚರ್ 48 ಡಿಗ್ರಿ ಇದೆ ಗೈಸ್. 48 ಡಿಗ್ರಿ ಟೆಂಪ್ರೇಚರ್ ಇದೆ. ಈಗ ಈ ಥರ ಚೆಕಪ್ ಆಗೋದು ತೊಟ್ಟೆಲ್ಲ ನೋಡಿ. ಓಕೆ ಗೈಸ್, ಫೈನಲಿ ಎಷ್ಟು ಹಸು ಸೆಲೆಕ್ಟ್ ಆಗೋದು ಅಂತ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ 2 ಹಸು ತೊಟ್ಟು ಫೇಲು. ಇವೆರಡು ಹಸು ಏನಿದೆ ಒಂದೊಂದು ತೊಟ್ಟು ಫೇಲ್ ಇದೆ ಇದು ಇವೆರಡೂ. ಹಾಗಾಗಿ ಚೆಕ್ ಮಾಡಿದ್ರೇ ಗೊತ್ತಾಗುತ್ತೆ ಗೈಸ್. ಚೆಕ್ ಮಾಡಿದ್ರೆ ಹಸು ಯಾವ್ದು ಕರೆಕ್ಟಾಗಿದೆ, ಯಾವ್ದು ಕಳಪೆ ಇದೆ ಗೊತ್ತಾಗ್ಬಿಡುತ್ತೆ ನೋಡಿ. ಅದು ಕೊಟ್ಬಿಡೋರು. ಒಂದೊಂದು ತೊಟ್ಟು ಫೇಲ್ ಇದ್ದಾವೆ ಎರಡೂ. ನೋಡೋಕೆ ಚೆನ್ನಾಗಿರ್ತವೆ, ಒಳಗಡೆ ಹಾಳಾಗಿರ್ತವೆ. ಒಂದೊಂದು ತೊಟ್ಟು ಫೇಲ್ ಆಗಿದ್ದಾವೆ ಗೈಸ್. ಇವೆಲ್ಲ ಪಾಸ್ ಆಗಿದ್ದಾವೆ, ಎಲ್ಲ ಪಾಸ್ ಹಸುಗಳು. ಚೆಕ್ ನಡೀತದೆ ಇನ್ನೂ ನೋಡಿ. 21273 ಹಾಂ ಇದು ನಮ್ಮ ಮನೆ ಹಸು ಅಂತಂದಲ್ಲ, ಅದು ಚೆಕ್ ಮಾಡ್ತಿರೋದು. ನೋಡೋಣ ಯಾವುದೆಲ್ಲ ಸೆಲೆಕ್ಟ್ ಆಗುತ್ತೆ. ಲಾಸ್ಟಿಗೆ ಫೈನಲಿ ಯಾವ್ಯಾವ ಹಸುಗಳು ಬರ್ತೀವಿ ಅಂತ ನಾವು ನಿಮಗೆ ತೋರಿಸ್ತೀವಿ. 4 ಹಸು ಕ್ಯಾನ್ಸಲ್ ಆಗಿದೆ. ಆ ಏರ್ ಶೇರ್ ನಾನು ಏನು ತೋರಿಸೋದು ದೊಡ್ಡ ಏರ್ ಶೇರ್ ಅದು ಕ್ಯಾನ್ಸಲ್ ಆಗಿದೆ. ತೊಟ್ಟು ಫೇಲ್ ಆಗಿದೆ. ಒಂದು ತೊಟ್ಟು ಫೇಲ್ ನೋಡಿ ಹೆಂಗಿದೆ ಹಸು ನೋಡಿ ಹೆಂಗಿದೆ. ಒಂದು ತೊಟ್ಟು ಫೇಲ್ ಆಗಿದೆ. ಕೆಸಲು ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಎಷ್ಟು ಚೆನ್ನಾಗಿ ಕೆಸಲು ಮಾಡಿದ್ರು ಒಂದು ತೊಟ್ಟು ಫೇಲು. ಇದೊಂದು ಕ್ಯಾನ್ಸಲ್ ಅಲ್ಲಿ 2 ಇದ್ದಾವೆ, ಅದು 2 ಕ್ಯಾನ್ಸಲ್ ನೋಡಿ. ಇದು ಅಷ್ಟೇ ದೊಡ್ಡ ಹಸು, ಇದು ಕ್ಯಾನ್ಸಲ್ ಆಗಿದೆ ನೋಡಿ. ತೊಳ್ಕೊಂಡು ಹೋಗ್ತಾ ಇದೆ. ಸೆಕೆ ಒಂದು ಆಗ್ತಾಯಿದೆ ಗೈಸ್, ಆಗ್ತಾಯಿದೆ ಸೆಕೆ ಸಿಕ್ಕಾಪಟ್ಟೆ. ಹಸು ಬಳ್ತಾ ಇದ್ದಾವೆ ಇಲ್ಲಿ. ನಮ್ಮ ಕರ್ನಾಟಕಕ್ಕೆ ಬಂದು ನೆಮ್ಮದಿ ಸಿಕ್ಬಿಡುತ್ತೆ ಅವಕ್ಕೆ ನೋಡಿ. ಇವು 3 ಕ್ಯಾನ್ಸಲ್ ಆಗಿದೆ. ಮತ್ತು ಇನ್ನೊಂದು ಆ ಕಡೆ ಹೋಯ್ತು ನಾನು ತೋರಿಸಿದೆ ನೋಡಿ. ಏರ್ ಶೇರ್ ದೊಡ್ಡದು ಕ್ಯಾನ್ಸಲ್ ಆಯಿತು. ಹಿಂಗೆ ಗೈಸ್ ಹಸು ಚೆಕ್ ಮಾಡಬೇಕು. ಈ ಥರದ್ದು ನಾವು ಚೆಕ್ ಮಾಡಿ ತರ್ತೀವಿ ನೋಡಿ. ಇದೂ ಒಂದು ಕ್ಯಾನ್ಸಲ್ ಆಗಿದೆ ನೋಡಿ. ಇದು ಒಂದು ತೊಟ್ಟು ಫೇಲು ನೋಡಿ. ಅಲ್ಲಿ ಆ ತೊಟ್ಟಲ್ಲಿ ಹಾಲೇ ಇಲ್ಲ. ಈ 4 ಹಸುಗಳು ಫೇಲ್. ಪ್ರತಿಯೊಂದನ್ನು ಬ್ಲಾಗ್ ಮಾಡಿ ಏನಕ್ಕೆ ತೋರಿಸ್ತೀನಿ ಗೊತ್ತಾ? ರೈತರಿಗೆ ಎಲ್ಲದೂ ಗೊತ್ತಾಗಬೇಕು. ನನಗೆ ಹಸು ತೊಗೊಂಡಿಲ್ಲ ಅಂದರೆ ಪರವಾಗಿಲ್ಲ, ರೈತರು ನೋಡ್ತಾ ಇರ್ತಾರಲ್ವ, ಫ್ಯೂಚರಲ್ಲಿ ಹಸು ತೊಗೋಬೇಕು ಅಥವಾ ಬೇರೆ ಕಡೆ ಹಸು ತೊಗೊತಾರೆ, ಅವಾಗ ಚೆಕ್ ಮಾಡ್ಕೊಂಡು ತೊಗೊಂಡಿದ್ದೆ ನಾನು ತೋರಿಸೋದು ಗೈಸ್. ಎಲ್ಲ ಇವೆಲ್ಲ ಪಾಸ್ ಆಗಿದ್ದಾವೆ ಗೈಸ್. ಎಲ್ಲ ಪಾಸು ಇನ್ನೂ ಚೆಕಿಂಗ್ ನಡೀತಾ ಇದೆ. ಈ ಥರ ಚೆಕ್ ಮಾಡಿ ನಾವು ಹಸುಗಳು ತರ್ತೀವಿ. ಬನ್ನಿ, ಎಲ್ಲ ಹಸುಗಳು ಸೆಲೆಕ್ಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ 18 ಹಸುಗಳಲ್ಲಿ 4 ಕ್ಯಾನ್ಸಲ್ ಆಗಿದ್ದಾವೆ. ಈಗ 14 ಹಸುಗಳು. ಈ 14 ಹಸುಗಳು ಈಗ ಇನ್ನೊಂದ್ಸತಿ ಟ್ಯಾಗ್ ನಂಬರ್ ಹಾಕ್ಕೊಂತೀವಿ ನೋಡಿ. ಇನ್ನೊಂದ್ಸತಿ ಟ್ಯಾಗ್ ನಂಬರ್ ಹಾಕ್ಕೊಂಡು ಇನ್ನೊಂದ್ಸತಿ ಚೆಕ್ ಮಾಡಿಸಿ ಅಲ್ಲಿ ಎಷ್ಟು ತಿಂಗಳು ಪ್ರೆಗ್ನೆಂಟು ಏನು ಇರುತ್ತೋ ಇನ್ನೊಂದ್ಸತಿ ಚೆಕ್ ಮಾಡಿಸಿ. ಅಲ್ಲಿಗೂ ಇಲ್ಲಿಗೂ ಎರಡಕ್ಕೂ ಹೊಂದಿಕೆ ಆಗುತ್ತಾ, ಹಸುಗಳು ಕರೆಕ್ಟಾಗಿ ಇಲ್ಲಿ ಹಾಲು ಬಂದಿದ್ಕೂ ಅವ್ರು ಹೇಳ್ತಾರೆ ಪ್ರೆಗ್ನೆನ್ಸಿಗೂ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತಾ ಏನು ಪ್ರತಿಯೊಂದು ನೋಡಿಕೊಂಡು, ಮತ್ತು ಇದಕ್ಕೆ ಈ ಹಸು ಯಾವ ಬ್ರೀಡು, ಇದಕ್ಕೆ ಯಾವ ಸಮಯ ಇದೆಲ್ಲ ನೋಡ್ಕೊಂಡಾದ್ಮೇಲೆ ಈ 14 ಹಸುನಲ್ಲಿ ಮತ್ತೇನಾದ್ರು ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದರೆ 14 ಹಸುನು ಬರ್ತವೆ. ಇದ್ರ ಜೊತೆ ಇನ್ನೂ ಹಾಕೊಂತೀವಿ. ಇನ್ನೂ ಸೆಲೆಕ್ಷನ್ ಮಾಡಬೇಕು. ಅಲ್ಲಿ ಸೆಕೆಂಡ್ ಸೆಲೆಕ್ಷನ್ ನಿಮಗೆ ತೋರಿಸೋದಲ್ಲ ಆಲ್ ಆಟಲ್ಲೂ ಒಂದಷ್ಟು ನೋಡಬೇಕು. ನೋಡೋಣ. ಸಿಕ್ಕಾಪಟ್ಟೆ ಸೆಕೆ ತರಕಾಯ್ತಿಲ್ಲ ಗೈಸ್. ನಿಲ್ಲಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಬನ್ನಿ ಇವಾಗ ಇಷ್ಟರಲ್ಲಿ ಯಾವ ಸೆಲೆಕ್ಟ್ ಆಗುತ್ತೆ ನೋಡೋಣ. ಕ್ಯಾನ್ಸಲ್ ಆಗಿರೋ ಹಸುಗಳು ಅಲ್ಲಿ ನಿಂತಿದ್ದಾವೆ. ಬನ್ನಿ ಗೈಸ್, ಈಗ ನಮ್ಮ ಹಸುಗಳು ಸೆಲೆಕ್ಷನ್ ಆಗಿರೋದು ಒಂದೊಂದೇ ನೀಟಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಮಿಲ್ಕಿಂಗ್ ಆಗುತ್ತೆ, ಮಿಲ್ಕಿಂಗ್ ಪಾರ್ಲರು ಇಲ್ಲಿ ಮಿಲ್ಕಿಂಗ್ ಆಗುತ್ತೆ. ಇಲ್ಲೆಲ್ಲ ನೋಡಿ ನಮ್ಮ ಹಸುಗಳು ರೆಡಿ ಆಗಿದ್ದಾವೆ. ಮಿಲ್ಕಿಂಗ್ ಎಲ್ಲ ಅಲ್ಲಾಗ್ತವೆ ಗೈಸ್. ನಿಮಗೆ ತೋರಿಸೋದ್ರೆ ಅಲ್ಲಾಗ್ತವೆ. ಒಂದೊಂದು ಹಸುಗಳು ಇಲ್ಲಿ ಬರ್ತವೆ, ಇಲ್ಲಿ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ್ರೆ ಒಳಗೆ ಕರ್ಕೊಂಡು ಅಲ್ಲಿ ಮಿಲ್ಕಿಂಗ್ ಮಾಡ್ತಾರೆ. ಸೆಕೆ ಅಂತೂ ಸಿಕ್ಕಾಪಟ್ಟೆ ತಡೆಯೋಕ್ಕಾಗ್ತಲ್ಲ ನನಗೆ. ಯಾವ್ಯಾವ್ದು ಮತ್ತೆ ಈಗ ಇದನ್ನೆಲ್ಲ ಫೆಡಾಕಲ್ಲಿ ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದ್ದಾವೆ, ಯಾವ್ಯಾವ ಹಸುಗಳು ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಬನ್ನಿ ಹೋಗೋಣ. ಫಸ್ಟ್ ಒಳಗೆ ಹೋಗಿ ರೂಮಲ್ಲಿ ಕೂತ್ಕೋಬೇಕು ಗೈಸ್, ಆಫೀಸ್ ಒಳಗೆ. ಬನ್ನಿ ಹೋಗೋಣ. ಇದು TMR ಮಿಷಿನು ನೋಡಿ, ಇಲ್ಲಿ ಓಪನ್ ಮಾಡ್ತಾರೆ.
ಓಪನ್ ಮಾಡಿ ಹಾಕೊಂಡು ಹೋಗ್ತಾರೆ ನೋಡಿ. ಇದು ಸೈಲೇಜ್ ಇದೆ, ಫೀಡ್ ಇದೆ, ಒಣಲ್ಲಿದೆ. ಇದು ಬಂದ್ಬಿಟ್ಟು ಎಷ್ಟನ್ನು, ಇದು ಎಷ್ಟನ್ನು ಅಂತ ಗೊತ್ತಿಲ್ಲ, 3 ಟನ್ ಅನ್ಸುತ್ತೆ ಇದು. ಇಲ್ಲ ಅಲ್ಲೆಲ್ಲ ಸೈಡಲ್ಲಿ ನೋಡಿದೆ ಆವಾಗಲೇ ಎಲ್ಲ ಸೈಡಲ್ಲಿ ನೋಡಿದೆ ಗೈಸ್ ನಾನು. 3 ಟನ್ ಅನಿಸುತ್ತೆ. 3 ಟನ್ ಕೆಪಾಸಿಟಿ. 3 ಟನ್ ಕೆಪಾಸಿಟಿ ಗೈಸ್, 3 ಟನ್ ಕೆಪಾಸಿಟಿ ನೋಡಿ. ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾರಲ್ಲ ಆ ವಸ್ತು ಬಂದಿದ್ದಾವೆ ಇಲ್ಲಿ, ಕಬ್ಬ ಇಲ್ದಿರೋ ಜಾಗಕ್ಕೆ ಬಂದಿದ್ದಾವೆ ನೋಡಿ. ಇದು ನೀಟಾಗಿ ಮೇವು ಹಾಕೊಂಡು ಹೋಗ್ತಾರೆ ಈಗ ಸೈಡಲ್ಲಿ. 3 ಟನ್ನಿಂದ TMR ಮಿಷಿನ್ ನೋಡಿ. ಇಲ್ಲೆಲ್ಲ ಹಸುಗಳು, ಅಲ್ಲೂ ಹಸುಗಳು ನೋಡಿ, ಆ ಕಡೆನೂ ಹಸುಗಳು, ಅಲ್ಲೂ ಹಸುಗಳು, ಮತ್ತಿನ್ನು ಆ ಕಡೆಯವರು ಆ ಕಡೆನೂ ಹಸುಗಳು. 100 ಎಕರೆ ಪೂರ್ತಿ ಹಸುಗಳೇ ಅವೆ. ಶೆಕೆ ಹೆಂಗಿದೆ ಇಲ್ಲಿ ಹೆಂಗೆ ಬೇಡ್ತಾ ಇದ್ದೀನಿ. ಶೆಕೆ ಒಂದು ಹೊಡಿತಾ ಇದೆ, ಹರಿತಾ ಇದೆ ಗೈಸ್, ಹರಿತಾ ಇದೆ. ಮೈನ್ ನೀರೆಲ್ಲ ಆಚೆ ಬರ್ತಾ ಇದೆ ಇವತ್ತು, ಸಿಕ್ಕಾಪಟ್ಟೆ ಶೆಕೆಯಾಗಿ. ಬೊಜ್ಜು ಇಳಿತಾ ಇದೆ ಇವತ್ತು. ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಬನ್ನಿ ಹೋಗೋಣ ಒಳಗೋಗಿ, ಆಫೀಸಲ್ಲಿ ಹೋಗಿ ಕೂತ್ಕೊಳ್ಳೋಣ. ಒಯ್ಯೇ ಗೈಸ್, ಇಲ್ಲೊಂದು ಹಸು ಸೆಲೆಕ್ಟ್ ಆಗಿದೆ. ಈಗ ಅದನ್ನು ಒಂದ್ಸತಿ ನಿಪ್ಪಲ್ಲಿ ಚೆಕ್ ಮಾಡ್ತೀವಿ, ಮತ್ತೆ ಸಿಗ್ತೀನಿ ಗೈಸ್. ನಿಮಗೆ ಚೆಕ್ ಮಾಡಿ ಮತ್ತೆ ಸಿಗ್ತೀನಿ. ಫೈನಲಿ ಇವಾಗ ಪರ್ಚೇಸ್ ಆಗಿದೆ. ಟೋಟಲ್ 14 ಹಸುಗಳು ಗೈಸ್, 14 ಹಸುಗಳು ಪರ್ಚೇಸ್ ಆಗಿದ್ದಾವೆ ನೋಡಿ. ಇಲ್ಲಿ ಹಸುಗಳು ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ ಗೈಸ್. ಎಲ್ಲಿ ನೋಡಿದ್ರು ಹಸುಗಳು, 14 ಹಸುಗಳು ಪರ್ಚೇಸ್ ಆಗಿದ್ದಾವೆ ನೋಡಿ. ಇದರಲ್ಲಿ ಯಾವುದು ಎಷ್ಟು ಪ್ರೆಗ್ನೆಂಟು ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ವಿತ್ 7 ಜನರೇಷನ್ ರೆಕಾರ್ಡು. ಈ ಹಸುಗಳು ಕಮ್ಮಿ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ, ಕಮ್ಮಿಗೆ ಪ್ರೈಸಲ್ಲಿ ಈ ಹಸು ಸಿಕ್ಕಲ್ಲ ಗೈಸ್. ನಾನು ಅಪ್ಡೇಟ್ ಮಾಡ್ತೀನಿ ಇವಾಗ ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿ. ಈ ಬ್ಲಾಗ್ ನೋಡಿರ್ತೀರಾ, ನಾನು ಮೋಸ್ಟ್ಲಿ ಸೇಲ್ ಆಗಿರ್ತೀವಿ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟೊತ್ತಿಗೆ. ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ ನೋಡಿ ಹಸುಗಳು ತೊಗೊಬೇಕು ಅಂತಿರೋರು ನನ್ನ ನಂಬರ್ ಇದೆ ತೊಗೊಳ್ಳಿ. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ 6363726578 ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಯಾವುದಾದ್ರು ಹಸುಗಳು ಅವೈಲೇಬಲ್ ಇದೆ ಬುಕ್ ಮಾಡ್ಕೊಳ್ಳಿ. ಎಲ್ಲ ದೊಡ್ಡ ಹಸುಗಳು, ಚಿಕ್ಕ ಹಸುಗಳು ಯಾವುದಿಲ್ಲ, ಎಲ್ಲ ದೊಡ್ಡ ಹಸುಗಳು. ನಾನು ಇವಾಗ ಸಪ್ರೇಟಾಗಿ ತೋರಿಸ್ತೀನಿ ಯಾವುದಿದೆ ಅಂತ. ಮತ್ತು ಯಾವನೋ ಒಬ್ಬ ಗಾಂಡು ನನ್ನ ಮಗ ಹೇಳ್ತಾ ಇದ್ದ, ಇದು ಹಸುಗಳು ವಯಸ್ಸಾಗಿರೋದು ಮತ್ತು ಪಂಜಾಬಿಂದ ತಂದಿರೋದಲ್ಲ ಹಸುಗಳು, ಪರ್ಚೇಸ್ ಮಾಡಿಬಿಡಿ ಅಂತಿದ್ದ. ಆ ಗಾಂಡು ನನ್ನ ಮಗನಿಗೆ ತೋರಿಸ್ಬೇಕಿದೆಲ್ಲ. ಇಂಥ ಫಾರಮೇ ನೋಡಿಲ್ಲ ನನ್ನ ಮಗ. ಅವನು ಸಂತೆ ಹಸುಗಳು ತಗೊಬಂದ್ಬಿಟ್ಟು ಕುಯ್ಕೊಂಡು ಹಸುಗಳು ತಗೊಬಂದ್ಬಿಟ್ಟು ಅದು ಹೆಂಗೆ ಹೇಳ್ತಾರೆ, ಗಾದೆನೇ ಇದೆ. ಜನ ತಿನ್ನೋನಿಗೆ ಸಗಣಿ ಮೇಲೆ ಆಣೆ ಅನ್ನೋ ಗಾದೆ ಇದೆ. ಗಾದೆ ನನಗೆ ನೆನಪಾಗ್ತದೆ, ಯಾವಾಗಲೂ ನೆನಪಾಗ್ತಿರುತ್ತೆ. ಜನ ತಿನ್ನೋನಿಗೆ ಸಗಣಿ ಮೇಲೆ ಆಣೆ ಅನ್ನೋಂಗೆ ಹಸುಗಳು ಏನು ಗೊತ್ತಾ, ನಾವು ತಲೆ ಕೆಡಿಸ್ಕೊಂಡು ನಿಮ್ಮ ಫ್ರೆಂಡ್ಸ್, ನಮ್ಮ ತಾಯಣ್ಣ ಹೇಳ್ತೀನಿ, ನೀನು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಬೆಳಿಗ್ಗೆ ಒಂದೇ ಒಂದು ಹಾಲು ಪರೋಟ ನಾನು ನನ್ನ ಮಗ ತಿಂದಿರೋದು. ಅದು ಬಿಟ್ಟರೆ ಟೀ ಕಾಫಿ ಸಿಗ್ತಾಯಿದೆ, ಇಲ್ಲ ಅಂತಲ್ಲ. ಟೀ ಕಾಫಿ ಬಿಟ್ಟರೆ ಇನ್ನೇನು ತಿಂದಿಲ್ಲ. ಹೇಳ್ತೇನೆ ಅಷ್ಟು. ನಮಗೆ ನಮ್ಮ ಆಸೆ ಇರೋದು ಏನಂದರೆ ಕರ್ನಾಟಕ ನಂಬರ್ 1 ಮಿಲ್ಕಿಂಗಲ್ಲಿ ಅಂತ ಮಾಡಬೇಕು. ಪ್ರತಿಯೊಬ್ಬ ನಮ್ಮ ರೈತರ ಮನೇಲಿ ಟಾಪ್ ಬ್ರೀಡ್ ಹಸುಗಳು ಸಾಕಬೇಕು ಅನ್ನೋದು ನಮ್ಮದು ನನ್ನ ಮಗಂದು ಗೋಲ್, ಹುಚ್ಚು. ಇಂಥ ಫಾರ್ಮ್ ನೋಡೇ ಇಲ್ಲ ನೋಡಿ. ಫಾರ್ಮ್ ಯಾವ ಥರ ಇದೆ ಅಂತ ಇಂಥ ಫಾರ್ಮ್ ನೋಡೇ ಇರಲ್ಲ. ಒಂದು ಹಸು ತಂದಿಲ್ಲ ಅವನು, ಒಂದು ಹಸು ತಂದಿಲ್ಲ. ಇನ್ನೊಂದು ಏನು ಅಂದರೆ ಗೈಸ್, ಅವನು ಪಂಜಾಬಿಗೆ ಕಾಲಿಡಲಿ, ಪಂಜಾಬಿಗೆ ಬರಲಿ, ಅವನು ಕುಯ್ಯ ಹಸುಗಳು ತುಂಬಿಟ್ಟು ಪಂಜಾಬಲ್ಲಿ ಇಲ್ಲೇ ಲಾಕ್ ಆಗಿದ್ದಾನೆ. ಅವನ ಮೇಲೆ FIR ಆಗಿದೆ ಗೈಸ್. FIR ಕಾಪಿ ನನ್ನ ಹತ್ರ ಇದೆ. FIR ಇದೆ ಅಂದರೆ ಅವನ ಮೇಲೆ ಆಗಿದೆ. ಇಲ್ಲಿ ಯಾರು ಹಸುಗಳು ಕೊಡಿಸಿದ್ರು ಅವನಿಗೆ ಕುಯ್ಯೋ ಹಸುಗಳು ಅವ್ರ ಮೇಲೆ ಆಗಿದೆ. ಅವನು ಪಂಜಾಬ್ಗೆ ಬರೋಕ್ಕಾಗಲ್ಲ, ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೇನೆ. ದಯವಿಟ್ಟು ಆ ಥರ ಹಸುಗಳು ತೊಗೊಳ್ಳೇಬೇಡಿ. ಪಂಜಾಬಿಗೆ ನಾವು ಬಂದು ಹಸು ಚೆಕ್ ಮಾಡಿ ನಾವು ನಿಮಗೆ ಕೊಡಿಸಿದ್ರೆ, ಈಗ ನೋಡಿ ನಾನೇ ಇವಾಗ ಲೈವಲ್ಲಿ ಬಂದೆ 4 ಹಸು ನನಗೆ ಮೋಸ ಮಾಡೋಕ್ಕೆ ಬಂದರು. 4 ಹಸು ತೊಟ್ಪೇ ಆಗಿತ್ತು. ಈಗ ಅವನು ಆನ್ಲೈನಲ್ಲಿ ತರ್ಸ್ಕೊತಾನೆ, ಹಸುಗಳು ಚೆನ್ನಾಗಿರೋ ನೋಡೋಕ್ಕೆ ಚೆನ್ನಾಗಿರುತ್ತೆ ತೊಗೊತೀರಾ, ಅವನು ಸೇಲ್ ಮಾಡ್ತಾನೆ. ನಿಮಗೆ ನೀವು ಯಾವ ಗ್ಯಾರಂಟಿ ಮೇಲೆ ತೊಗೊಂಡ್ರೆ ನಿಮ್ಮ ಮನೆಗೆ ಬಂದು ಒಂದು ದೊಡ್ಡ ಫೇಲ್ ಆಯಿತು ಅಂದರೆ ಯಾರು ನಿಲ್ಲಲ್ಲ ಗೈಸ್. ಅವನು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಹಸುಗಳು ತುಂಬಿ ಅವನೇ ಇವಾಗ ಪಂಜಾಬಿಗೆ ಬರೋಕ್ಕೆ ಎದುರ್ತೀಯಾನೆ, ಬರಲ್ಲ ಪಂಜಾಬಿಗೆ. ಆನ್ಲೈನಲ್ಲಿ ತೊಗೊಂತಾನೆ. ದಯವಿಟ್ಟು ಯಾರು ಆನ್ಲೈನಲ್ಲಿ ತೊಗೊಂಬಿಡಿ. ಅವ್ನು ಆನ್ಲೈನಲ್ಲಿ ತೊಗೊಂಡು ನಿಮ್ಗೆ ಯಾವ ಗ್ಯಾರಂಟಿ ಗೈಸ್, ಅವನೇ ಆನ್ಲೈನಲ್ಲಿ ತೊಗೊಂತಾನೆ. ಇಲ್ಲಿ ಫಸ್ಟ್ ಟೈಮ್ ಮೋಸ ಮಾಡೋ ನನ್ನ ಮಕ್ಕಳು ಜಾಸ್ತಿ. ಅವ್ನು ತೊಗೊಂತಿರೇ ಮೋಸ ಮಾಡೋರ ಹತ್ರ. ಇಲ್ಲಿ ಪಂಜಾಬಿಗೆ ಅವ್ನು ಕಾಲು ಇಡಲಿ, ಅವ್ನು ಯಾರಿಗೋ ಪಾಪ ಇನ್ನೊಬ್ರು ಹೊಸ್ದಾಗಿ ಯಾರು ಮಾಡ್ತಿದ್ದಾರೆ ಅವ್ರಿಗೆಲ್ಲ ಅವನಿಗೆ ಎದುರಿಸ್ತೀನಲ್ಲ. ಪಂಜಾಬಿಗೆ ಸಿಕ್ಬಿಟ್ಟು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಏನು ಮಾಡ್ತಾನೆ, ನಾನು ಪಂಜಾಬಲ್ಲೇ ನಿಂತಿದ್ದೀನಿ. ಯಾವ ಫಾರ್ಮಲ್ಲಿ ಇದ್ದೀನಿ ಏನು ಗೊತ್ತು, ಅವ್ನಿಗೂ ಗೊತ್ತು ಎಲ್ಲಿದ್ದೀನಿ ಅಂತ. ಬರೀ ಏನಾದ್ರು ಮಾಡೋಕ್ಕಾಗುತ್ತಾ? ಅದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಗೈಸ್. ಒಳ್ಳೆ ಕೆಲಸ ಮಾಡೋರಿಗೆ ಯಾರು ಏನು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ. ನಾವೇನು ಕುಯ್ಯ ಹಸುಗಳು ಹಾಕ್ತಿದ್ದೀವ ನೋಡಿದ್ರಲ್ಲ, ಎಲ್ಲ ರೆಕಾರ್ಡ್ ಇರೋ ಹಸುಗಳು ಹೆಂಗಿದೆ ಹಸುಗಳು, ಅಷ್ಟು ದೊಡ್ಡ ಫಾರ್ಮಲ್ಲಿ ತೊಗೊತಿರೋದು. ಅವನು ಪಂಜಾಬಿಗೆ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಯಾರೂ ಅವನ ಹತ್ರ ಹಸುಗಳು ತೊಗೊಳಕ್ಕೆ ಹೋಗ್ಬಿಡಿ. ನನ್ನ ಹತ್ರ ನೀವು ತೊಗೊತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದೆ ಗೈಸ್. ನನ್ನ ಹತ್ರ ತೊಗೊಬಿಡಿಬೇಕಾದ್ರೆ ಇಷ್ಟೆಲ್ಲ ಗ್ಯಾರಂಟಿ ನೋಡ್ತಾ ಇದ್ದೀರಾ ನೀವು ಕಣ್ಮುಂದೆ. ಆದರೂ ನನ್ನ ಹತ್ರ ತೊಗೊಬಿಡಿಬೇಕಾದ್ರೆ ಅವನ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ತೊಗೊಳ್ಳಿ. ಅದು ನನ್ನ ರಿಕ್ವೆಸ್ಟ್ ಗೈಸ್. ಯಾಕೆಂದರೆ ಆನ್ಲೈನಲ್ಲಿ ತೊಗೊತೇನೆ, ಪಂಜಾಬಿಗೆ ಬರ್ತಾ ಇಲ್ಲ ಅವನು. ಪಂಜಾಬಿದ ವೀಡಿಯೋ ಹಾಕ್ಸ್ಕೊಂಡು ಅದೇ ವೀಡಿಯೋನ ನಿಮಗೆ ಹಾಕ್ತಾನೆ, ಅಪ್ಕಮಿಂಗ್ ಕೌಸ್ ಅಂತ. ಅದನ್ನು ನೀವು ನೋಡ್ಕೊಂಡು ಜನಗಳು ತೊಗೊತೀರಾ. ಅಷ್ಟು ಲೀಟ್ರ್ ಕೊಡೋದು, ಇಷ್ಟು ಲೀಟ್ರ್ ಕೊಡೋದಂತೆ. ಯಾವುದೇ ಕಾರಣಕ್ಕೂ ಹಾಲು ಕೊಡಲ್ಲ. ತೊಟ್ಫೇಲು ಅದು ಇದು ಏನಾದರೂ ತೊಂದರೆ ಇರೋ ಹಸುಗಳು ತಪ್ಪಿರೋದು. ದಯವಿಟ್ಟು ಅವನೇ ಆನ್ಲೈನ್ ತರ್ತೀಯಾನೆ. ನಿಮ್ಮ ಹತ್ರ ತೊಗೊಂಡು ನೀವು ತೊಗೊಂಡು ಅದರಲ್ಲಿ ಏನು ಸಕ್ಸಸ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅಲ್ಲಿ ತೊಗೊಳ್ಬಿಡಿ. ಈಗ ನಮ್ಮ ಹಸುಗಳು ತೋರಿಸ್ತೀನಿ ಬನ್ನಿ ಗೈಸ್. ನಿಮಗೆ ಸೆಲೆಕ್ಟ್ ಆಗಿದೆಯವಲ್ಲ, ತೊಟ್ಟೆಲ್ಲ ಚೆಕ್ ಮಾಡಿರೋದು ತೋರಿಸಿ. ನಮಗೆ ನಾವು ಹೆಂಗೆ ಚೆಕ್ ಮಾಡ್ತೀವಿ ಅಂತ ತೋರಿಸಿ. ನಾಳೆ ಡಾಕ್ಟ್ರು ಬರ್ತಾರೆ, ಡಾಕ್ಟ್ರು ಇನ್ನೊಂದು ಚೆಕ್ ಮಾಡ್ತಾರೆ. ಆದರೆ ಅದನ್ನು ಬ್ಲಾಗ್ ಕವರ್ ಮಾಡ್ತೀನಿ. ಬನ್ನಿ ಗೈಸ್, ನಮ್ಮ ಹಸು ತೋರಿಸ್ತೀನಿ. ಈಗ ಫೈನಲಿ ಆಯಿತು, ಹೊರಡ್ತಾ ಇದ್ದೀವಿ ಗೈಸ್. ಮನೆಗೆ ಹೋಗ್ತೀವಿ. ಈಗ ಇಲ್ಲಿಂದ ಇಲ್ಲ ನೈ ದಿಕ್ಕಾತ ಇಲ್ಲಿ ಗೈಸ್. ಇಲ್ಲಿಂದ 1.5 ಗಂಟೆ ಆಗುತ್ತೆ ಹೋಗೋಷ್ಟೊತ್ತಿಗೆ ಮನೆಗೆ. ನನ್ನೊಂದು ತೋರಿಸ್ಬೇಡಿ ಅಂತ ಕೇಳ್ತಾವೆ ಫಾರ್ಮ್.
1:30 ಗಂಟೆ ಆಗುತ್ತೆ. ಹೋಗ್ತಾ ಇದ್ದೀವಿ ಈಗ. ನಮ್ಮ ಅಪ್ಪ ಓಡಿಸ್ತಾರೆ ಕಾರು ನೋಡಿ, ನಮ್ಮ ಅಪ್ಪ ಓಡಿಸ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ಈಗ, ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಫಾರ್ಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಇವಾಗ ಊಟ ಮಾಡಿ ರೆಸ್ಟ್ ಮಾಡಬೇಕು. ಬೆಳಗ್ಗೆ ಒಂದೇ ಒಂದು ಆಲೂ ಪರೋಟ ತಿನ್ಕೊಂಬಂದಿದ್ದು ನಾವು. ಈಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋಣ. ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ ನಿಮಗೆ.